God. Praise God. Welcome back to this Bible study. ನಿಮ್ಮೆಲ್ಲರನ್ನು ತಿರುಗಿ ನಾವು ಬೈಬಲ್ ಸ್ಟಡಿಗೆ ಆಹ್ವಾನಿಸುತ್ತೇವೆ. Okay, I hope you are all doing well. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ. Shall we greet one another saying that Jesus loves you and welcome to the Bible study. ಪ್ರತಿಯೊಬ್ಬರನ್ನು ನೀವು ವಂದಿಸುತ್ತಾ ದೇವರು ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ಸತ್ಯವೇದ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ಎಂಬುದಾಗಿ ಹೇಳಿರಿ. ಪಕ್ಕದಲ್ಲಿದ್ದವರಿಗೆ ಹೇಳಬೇಕು. Praise God. Praise God. All right, from last few weeks ಕಳೆದ ಕೆಲವು ವಾರಗಳಿಂದ we have been meditating about the renewal of mind. ನಾವು ಮನಸ್ಸನ್ನು ನೂತನ ಪಡಿಸಿಕೊಳ್ಳುವುದರ ಕುರಿತು ಧ್ಯಾನ ಮಾಡ್ತಾ ಬರ್ತಿದ್ದೇವೆ. So just now pastor was summarizing, right? ಈಗಾಗಲೇ ಪಾಸ್ಟರ್ ಅದನ್ನು ಸಮರೈಸ್ ಮಾಡಿದ್ದಾರೆ. That our salvation is our surety in Christ. ಕ್ರಿಸ್ತನಲ್ಲಿ ನಮ್ಮ ರಕ್ಷಣೆ ಅನ್ನುವಂಥದ್ದು ಅದು ಎಂತ ದೃಢವಾಗಿದೆ, Yes. ಭದ್ರವಾಗಿದೆ. And nothing can shake it. ಅದನ್ನು ಯಾವುದು ಸಹ ಕದಲಿಸುವುದಕ್ಕೆ ಆಗುವುದಿಲ್ಲ. It is by His grace, through faith we received it. ಆತನ ಕೃಪೆಯಿಂದಲೇ ನಾವು ನಂಬಿಕೆಯಿಂದ ಅದನ್ನು ಸ್ವೀಕರಿಸಿದವರಾಗಿದ್ದೇವೆ. Praise the Lord. Praise the Lord. But the one who received salvation, ಆದರೆ ರಕ್ಷಣೆ ಹೊಂದಿರುವಂತಹ ಒಬ್ಬ ವ್ಯಕ್ತಿ to live in God's authority ದೇವರ ಅಧಿಕಾರದಲ್ಲಿ ಆತನು ನಡೆಯಬೇಕು. and to have a victorious life ಜಯಕರವಾದ ಜೀವಿತವನ್ನು ಮಾಡುವುದಕ್ಕಾಗಿ and to build the kingdom of God, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, to be a blessing to somebody ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ, and to prosper in everything ಎಲ್ಲದರಲ್ಲಿ ಆತನ ಅಭಿವೃದ್ಧಿ ಹೊಂದುವುದಕ್ಕಾಗಿ, and to overcome the temptations ಆ ಶೋಧನೆಗಳನ್ನು ಜಯಿಸುವುದಕ್ಕಾಗಿ, and to be the light unto this world and salt of this earth. ಈ ಲೋಕಕ್ಕೆ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಇರುವುದಕ್ಕಾಗಿ Our mind or we should be sanctified. ನಮ್ಮ ಮನಸ್ಸು ಶುದ್ಧೀಕರಿಸಲ್ಪಡಬೇಕಾಗಿದೆ. That's what Paul says in Romans 12:2. ಇದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುವವನಾಗಿರ್ತಾನೆ. That we should be renewed in our mind. ನಮ್ಮ ಮನಸ್ಸಿನಲ್ಲಿ ನಾವು ನೂತನ ಮನಸ್ಸನ್ನು ಹೊಂದಿದವರಾಗಿರಬೇಕೆಂಬುದಾಗಿ. So from last few weeks we are meditating about the sanctified life, the renewed mind. ಶುದ್ಧೀಕರಣ ಬಗ್ಗೆ ಅಂದ್ರೆ ನಮ್ಮ ಮನಸ್ಸು ನೂತನ ಹೊಂದುವುದರ ಕುರಿತು ಕಳೆದ ಕೆಲವು ವಾರಗಳು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. So if you remember, initially we talked about the strongholds that are in the mind. ಮತ್ತು ನೀವು ಜ್ಞಾಪಕ ಮಾಡಿಕೊಳ್ಳಬಹುದು, ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆಗಳ ಬಗ್ಗೆ ನಾವು ಧ್ಯಾನ ಮಾಡಿದೆವು. And the word of God, how it can break those strongholds. ಆ ಒಂದು ಬಲವಾದ ಕೋಟೆಗಳನ್ನು, ಬಲವಾದ ದುರ್ಗಗಳನ್ನು ದೇವರ ವಾಕ್ಯದ ಮೂಲಕ ನಾವು ಕೆಡವಿ ಹಾಕಬೇಕೆಂಬುದಾಗಿ. So we learned about 4 things in last 4 weeks, if you remember. ಕಳೆದ 4 ವಾರಗಳಲ್ಲಿ 4 ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. Okay, we understood that we all have battle in our mind. ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ, ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಒಂದು ಹೋರಾಟ ನಮಗೆ ಉಂಟು ಎಂಬುದಾಗಿ. Okay, in our day to day life we are in the world. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ So our mind is mostly inclined towards the world. ನಮ್ಮ ಮನಸ್ಸು ಅನೇಕ ಸಾರಿ ಲೋಕದ ಕಡೆಗೆ ಇರುವಂತದ್ದಾಗಿರ್ತದೆ. Or it is inclined to the fleshly desires. ಶರೀರ ಭಾವದ ಅಭಿಲಾಷೆಗಳಿಗೆ ನಮ್ಮ ಮನಸ್ಸು ಒಗ್ಗಿಕೊಂಡಿರುವಂತದ್ದಾಗಿರ್ತದೆ. But the word of God says the mind according to the flesh leads to death. ಆದ್ರೆ ದೇವರ ವಾಕ್ಯ ಹೇಳ್ತೈತೆ ಶರೀರ ಅನುಸಾರವಾದಂತ ಮನಸ್ಸು ಮರಣ ಎಂಬುದಾಗಿ. Okay, so when what we understand is that the lies that devil brings or the world brings, they will lead us into this death. ಸೈತಾನನು ಅಥವಾ ಈ ಲೋಕವು ನಮ್ಮ ಮನಸ್ಸಿಗೆ ತರುವಂತ ಸುಳ್ಳುಗಳು ಅದು ನಮ್ಮನ್ನು ಮರಣಕ್ಕೆ ನಡೆಸುವಂತವಾಗಿರ್ತವೆ. Okay, but if we replace those lies with the truth of the word of God, ಆದ್ರೆ ನಾವು ಆ ಸುಳ್ಳುಗಳನ್ನು ದೇವರ ವಾಕ್ಯದ ಸತ್ಯದಿಂದ ನಾವು ಬದಲಿಸುವಂತದ್ದಾದರೆ our mind will turn to the spirit or will be according to the spirit. ನಮ್ಮ ಮನಸ್ಸು ದೇವರ ಆತ್ಮನ ಕಡೆಗೆ ಅಂದ್ರೆ ಆತ್ಮಾನುಸಾರವಾದ ಸಂಗತಿಗಳ ಕಡೆಗೆ ತಿರುಗಿಕೊಳ್ತೈತೆ. Okay, what is the mind according to the spirit? ಆತ್ಮನನ್ನು ಅನುಸರಿಸುವಂತ ನಮ್ಮ ಮನಸ್ಸು ಆತ್ಮನನ್ನು ಅನುಸರಿಸುವಂತದ್ದು ಏನಾಗಿದೆ? Okay, that is the mind that is led by the word of God and the Holy Spirit. ಆತ್ಮ ಸಂಗತಿಗಳ ಮೇಲೆ ನಮ್ಮ ಮನಸ್ಸಿಡುವಂತದ್ದು ಅಂದ್ರೆ ದೇವರ ವಾಕ್ಯದ ಮೇಲೆ ನಮ್ಮ ಮನಸ್ಸಿಡುವಂತದ್ದು. Okay, and led by the Holy Spirit. ಆತ್ಮನಿಂದ ಅನುಸರಿಸಲ್ಪಡುವಂತದ್ದಾಗಿರ್ತದೆ. Praise the Lord. Praise the Lord. So we all have battle in the mind. ನೋಡಿ ಆದದರಿಂದ ನಾವೆಲ್ಲರೂ ಸಹ ನಮ್ಮ ಮನಸ್ಸಿನಲ್ಲಿ ನಮಗೊಂದು ಹೋರಾಟ ಇರುವಂತದ್ದಾಗಿದೆ. Because we are living in this flesh. ಯಾಕಂದ್ರೆ ನಾವು ಶರೀರದಲ್ಲಿ ಜೀವಿಸುವವರಾಗಿದ್ದೇವೆ. Until we are lifted up to the heaven. ನಾವು ಪರಲೋಕಕ್ಕೆ ಹೊಯ್ಯಲ್ಪಡುವ ತನಕ. Or until we are glorified, we have glorified bodies. ನಾವು ಮಹಿಮೆಯ ದೇಹಗಳನ್ನು ಹೊಂದುವ ತನಕ. Okay, we have battle in our mind. ಈ ಲೋಕದಲ್ಲಿ ನಮ್ಮ ಮನಸ್ಸುಗಳಲ್ಲಿ ಒಂದು ಹೋರಾಟ ಇರುವಂತದ್ದಾಗಿದೆ. Okay, is that true? ಇದು ಸತ್ಯವಲ್ವಾ? Nobody can say I don't have a temptation. ಯಾವ ವ್ಯಕ್ತಿ ಸಹ ನಮಗೆ ಶೋಧನೆ ಇಲ್ಲ, ಹೋರಾಟವಿಲ್ಲ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. The person who is saying that I don't have temptation, either he is lying or he is very ignorant of what is going through. ಯಾವುದಾದ್ರೂ ಒಬ್ಬ ವ್ಯಕ್ತಿ ನನಗೆ ಯಾವ ಹೋರಾಟವಿಲ್ಲ ಮನಸ್ಸಿನಲ್ಲಿ ಅಂತ ಹೇಳುವಂತದ್ದಾದ್ರೆ ಸುಳ್ಳುಗಾರನಾಗಿರ್ತಾನೆ. Okay, so we understand we all have battle in the mind. ಆದದರಿಂದ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ನಾವೆಲ್ಲರೂ ಸಹ ನಮ್ಮ ಮನಸ್ಸಿನಲ್ಲಿ ಹೋರಾಟ ಉಳ್ಳವರಾಗಿದ್ದೇವೆ. But the weapons of our warfare are not physical but they are spiritual. ಆದ್ರೆ ನಮಗಿರುವಂತಹ ಯುದ್ಧಕ್ಕೆ ನಾವು ಉಪಯೋಗಿಸುವಂತ ಆಯುಧಗಳು ಅವು ಲೋಕಾನುಸಾರವಾದವುಗಳಲ್ಲ, ಅವು ಆತ್ಮಿಕವಾದವುಗಳಾಗಿದ್ದಾವೆ. So in the first class we understood that the way we think will form a thinking or thought patterns in our mind. ನಾವು ಮೊದಲನೇದಾಗಿ ನಾವು ಕಳ್ಕೊಂಡೆವು, ನಾವು ಆಲೋಚನೆ ಮಾಡುವಂತಹ ವಿಧಾನ ಅದು ನಮ್ಮ ಮನಸ್ಸಿನಲ್ಲಿ ಕೋಟೆಗಳಾಗಿ ನಿರ್ಮಿಸಲ್ಪಡ್ತಾವೆ ಎಂಬುದಾಗಿ. We saw one example when there is a grass on the field.
ನಾವು ಒಂದು ಉದಾಹರಣೆ ನಾವು ನೋಡಿಕೊಂಡೆವು. ಒಂದು ಹುಲ್ಲಿರುವಂತಹ ಒಂದು ಹೊಲದಲ್ಲಿ when you keep walking on that, ನಾವು ಯಾವಾಗಾದ್ರೆ ಅದರಲ್ಲಿ ನಾವು ನಡೀತಾ ಹೋಗ್ತೇವೋ for few days nothing, no change will take place, ಕೆಲವು ದಿವಸಗಳು ಅಲ್ಲಿ ಯಾವ ಬದಲಾವಣೆಯನ್ನು ನಾವು ಕಾಣುವುದಿಲ್ಲ. but you keep on walking in the same path. ಆದ್ರೆ ಅದೇ ದಾರಿಯಲ್ಲಿ ತಿರುಗಿ ನಾವು ಕೀಪ್ ಆನ್ ಹೋಗ್ತಾ ಇರುವಾಗ What happens? The grass will die, right? In that and the line will form. ಅಲ್ಲಿ ಏನಾಗ್ತೈತೆ ಅಂದ್ರೆ ಅಲ್ಲಿರುವಂತಹ ಹುಲ್ಲು ಹೊಡೆಗೆ ಹೋಗ್ತೈತೆ, ಅಲ್ಲಿ ಒಂದು ದಾರಿ ಉಂಟಾಗ್ತೈತೆ. Right? In the same way, ಅದೇ ರೀತಿ if we keep on thinking about something, ನೀವೇನಾದ್ರೂ ಒಂದು ಸಂಗತಿ ಬಗ್ಗೆ ಒಂದು ರೀತಿಯಲ್ಲಿ ಸತತವಾಗಿ ನೀವು ಆಲೋಚನೆ it ಮಾಡುವಂತದ್ದಾದ್ರೆ will become stronghold in our mind. ಅದು ನಿಮ್ಮ ಮನಸ್ಸಿನಲ್ಲಿ ಬಲವಾದ ಕೋಟೆಯಾಗಿ ನಿರ್ಮಿಸಲ್ಪಡ್ತೈತೆ. Okay, it is good and it is also bad. ಅದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು. If we keep on thinking about the word of God or truth of God, ಒಂದು ವೇಳೆ ನೀವು ದೇವರ ವಾಕ್ಯವನ್ನು, ದೇವರ ಸತ್ಯವನ್ನು ನೀವು ಯಾವಾಗಾದ್ರೆ ಸತತವಾಗಿ ನೀವು ಆಲೋಚನೆ ಮಾಡ್ತೀರೋ, that will become your stronghold and your faith can never be shaken. ಅದು ನಿಮ್ಮ ಮನಸ್ಸಿನ ಒಂದು ಬಲವಾದ ಕೋಟೆ ಆಗ್ತೈತೆ, ನಿಮ್ಮ ನಂಬಿಕೆ ಕದಲಿಸಲ್ಪಡುವುದಿಲ್ಲ. Or if you keep on thinking about the pleasures of this world, ಆದ್ರೆ ಈ ಲೋಕದ ಅಭಿಲಾಷೆಗಳನ್ನು ಅಥವಾ ನೀವು ಸತತವಾಗಿ ಆಲೋಚನೆ ಮಾಡುವಂತದ್ದಾದರೆ, or whatever you grew up with some thoughts, you keep on thinking about those, ಕೆಟ್ಟ ಆಲೋಚನೆಗಳನ್ನು ನಾವು ಸತತವಾಗಿ ಮಾಡುವಂತದ್ದಾದರೆ, okay, that will also become a stronghold in our mind, ಅದು ಸಹ ನಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಕೋಟೆಗಳಾಗಿ and ನಿರ್ಮಿಸಲ್ಪಡ್ತದೆ. that is very dangerous. ಅದು ಬಹಳ ಅಪಾಯಕಾರಿಯಾದಂತಹ ಸಂಗತಿ. That will shake our faith. ಅದು ನಮ್ಮ ನಂಬಿಕೆಯನ್ನು ಕದಲಿಸುವಂತದ್ದಾಗಿದೆ. So Paul says that will lead to what? Death. ಅದು ಪೌಲನು ಹೇಳ್ತಾನೆ, ಅದು ಎಲ್ಲಿಗೆ ನಡೆಸ್ತೈತಂತೆ? ಮರಣಕ್ಕೆ ನಡೆಸ್ತೈತೆ ಎಂಬುದಾಗಿ. Okay, so but that is the capacity of our mind. ನಮ್ಮ ಮನಸ್ಸಿಗಿರುವಂತಹ ಒಂದು ಶಕ್ತಿ, ಬಲ, ಸಾಮರ್ಥ್ಯತೆ ಇದಾಗಿದೆ. The capacity of our mind is you can tune it to follow God, or you can tune it to follow the flesh. ನಮ್ಮ ಮನಸ್ಸನ್ನು ನಾವು ದೇವರನ್ನು ಅನುಸರಿಸುವುದಕ್ಕಾದರೂ ನಾವು ಬಳಸಿಕೊಳ್ಳಬಹುದು, ಅಥವಾ ಕೆಟ್ಟದನ್ನು ಅನುಸರಿಸುವುದಕ್ಕಾದರೂ ನಾವು ಬಳಸಿಕೊಳ್ಳಬಹುದು. So 4 things we learned, right? ಆದ್ರಿಂದ 4 ಸಂಗತಿಗಳನ್ನು ನಾವು ಕಲ್ತಿದ್ದೇವಲ್ವಾ? What is the first thing? ಮೊದಲನೇದೇನಾಗಿದೆ? Identify your stronghold. In your mind, what is the stronghold? ನಿಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆ ಯಾವುದು ಎಂಬುದಾಗಿ ನೀವು ಗುರುತಿಸಬೇಕು. And replace it with the word of God, the truth of God. ಆ ಬಲವಾದ ಕೋಟೆಯನ್ನು ದೇವರ ವಾಕ್ಯದ ಮೂಲಕ ನಾವು ಬದಲಾಯಿಸಬೇಕು. Okay, what is the best way to identify stronghold in the mind? ನಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆಯನ್ನು ಗುರುತಿಸುವುದಕ್ಕಿರುವಂತಹ ಒಂದು ಅದ್ಭುತವಾದ ಮಾರ್ಗ ಯಾವುದಾಗಿದೆ? How to identify stronghold in the mind? What is the best way to identify? ನಿಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆಯನ್ನು ಗುರುತಿಸಲಿಕ್ಕಿರುವಂತಹ ಒಂದು ಸಂಗತಿ ಏನಾಗಿದೆ? React. The way you are reacting to the situations. ನಮ್ಮ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೇವೋ ಅಲ್ಲಿ ನಮಗೆ ಗೊತ್ತಾಗ್ತೈತೆ ನಮ್ಮ ಮನಸ್ಸಲ್ಲಿ ಏನಿದೆ ಎಂಬುದಾಗಿ. Okay, when trouble comes, ನೋಡಿ, ಉದಾಹರಣೆಗೆ ಏನಾದರೂ ಸಮಸ್ಯೆ ನಮ್ಮ ಜೀವನದಲ್ಲಿ ಬರುವಂತದ್ದಾದರೆ, how are you reacting? ನೀನು ಅದಕ್ಕೆ ಹೇಗೆ ನೀನು ಪ್ರತಿಕ್ರಿಯಿಸ್ತೀಯ? That will tell what kind of stronghold you have in your mind. ನೀನು ಪ್ರತಿಕ್ರಿಯಿಸುವಂತ ವಿಧಾನ ಹೇಳ್ತೈತೆ ನಿಮ್ಮ ಮನಸ್ಸಿನಲ್ಲಿ ಬಲವಾದ ಕೋಟೆ ಯಾವುದಿದೆ Do ಎಂಬುದಾಗಿ. you have any arguments with family members? ನಮ್ಮ ಕುಟುಂಬ ಸದಸ್ಯರೊಂದಿಗೆ ಏನಾದರೂ ವಾಗ್ವಾದಗಳು ಉಂಟಾದಾಗ How will you react? ನೀನು ಹೇಗೆ ಪ್ರತಿಕ್ರಿಯಿಸ್ತೀಯ? That will tell what stronghold is in your mind. ಅದು ಹೇಳ್ತೈತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆಯ ಕುರಿತು. Okay, today we're going to see some examples and make some declarations. ನಾನು ಇದನ್ನ ಕೆಲವು ಉದಾಹರಣೆಗಳನ್ನು ಹೇಳ್ತಾ ಕೆಲವು ಡಿಕ್ಲರೇಷನ್ಸ್ ಅನ್ನು ಮಾಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. Okay, so what we understand, what first thing that we understood is we should identify the stronghold in the mind. ಮೊದಲನೇ ಸಂಗತಿ ನಾವೇನು ಅರ್ಥ ಮಾಡಿಕೊಂಡಿದ್ದೇವೆ ಅಂದ್ರೆ, ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಬಲವಾದ ಕೋಟೆಗಳನ್ನು ನಾವು So ಗುರುತಿಸುವಂತವರಾಗಿರಬೇಕು. what should we do with that? We replace it with the truth of God. ಅಷ್ಟು ಮಾತ್ರವಲ್ಲ, ಗುರುತಿಸುವಂಥದ್ದು ಮಾತ್ರವಲ್ಲ, ಆ ಬಲವಾದ ಕೋಟೆಗಳನ್ನು ದೇವರ ವಾಕ್ಯದ ಮೂಲಕ ನಾವು ಬದಲಾಯಿಸಬೇಕು. Come on, shall we make a declaration in Jesus' name? ನಾವೆಲ್ಲರೂ ನಮ್ಮ ಕೈ ಎತ್ತಿ ನಾವು ಘೋಷಣೆಗಳನ್ನು ದೇವರ ವಾಕ್ಯದಿಂದ ನಾವು Come ಮಾಡೋಣ. on, say it with us. In the name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ I shall identify the lies in my mind. ನನ್ನ ಮನಸ್ಸಿನಲ್ಲಿರುವಂತಹ ಲೋಕದ ಸುಳ್ಳುಗಳನ್ನು ನಾನು ಗುರುತಿಸುತ್ತೇನೆ. I break it in the name of Jesus. ನಾನು ಅವುಗಳನ್ನು ಯೇಸು ನಾಮದಲ್ಲಿ ಕೆಡವಿ I ಹಾಕುತ್ತೇನೆ. replace it with the truth of the word of God. ನಾನು ದೇವರ ವಾಕ್ಯದ ಸತ್ಯವನ್ನು ಘೋಷಣೆ ಮಾಡ್ತೇನೆ. Word of God is a stronghold in my mind. ದೇವರ ವಾಕ್ಯವೇ ನನ್ನ ಮನಸ್ಸಿನಲ್ಲಿರುವ ಬಲವಾದ ಕೋಟೆ. Every seed of the devil is broken in Jesus' name. ಸೈತಾನನ ಪ್ರತಿ ಬೀಜ ಮುರಿದು ಹಾಕಲ್ಪಡಲಿ. Amen. 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 Praise the Lord. Praise the Lord. So the first thing is to identify and replace it with the truth of the word of God. ಮೊದಲನೇ ಸಂಗತಿ ಏನಂದ್ರೆ, ನಮ್ಮ ಮನಸ್ಸಿನಲ್ಲಿರುವ ಬಲವಾದ ಕೋಟೆಗಳನ್ನು ನಾವು ಗುರುತಿಸಬೇಕು. The second thing ಎರಡನೇ ಸಂಗತಿ is to form new neural pathways, neural networks. ಎರಡನೇ ಸಂಗತಿ ಏನಂದ್ರೆ, ನ್ಯೂರಲ್ ನೆಟ್ವರ್ಕ್, ಒಂದು ಪ್ಯಾತ್ವೇ ಅದು ನಿರ್ಮಿತವಾಗಬೇಕು. Okay, last time if you are not here, I will explain you again. ಕೆಲವು ನೀವು ಹೋದ ವಾರ ಇರಲಿಲ್ಲ, ಅವರಿಗೋಸ್ಕರ ನಾನು ಇದನ್ನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. Whenever we think about something, ನೀವು ಯಾವುದಾದ್ರೂ ಸಂಗತಿ ಬಗ್ಗೆ ನೀವು ಯಾವಾಗ ಆಲೋಚನೆ ಮಾಡ್ತೀರೋ, the nervous system in mind, there are millions of connections, right? ನಮ್ಮ ಬ್ರೈನ್ ನಲ್ಲಿ, ಮೆದುಳಿನಲ್ಲಿ ಮಿಲಿಯಾಂತರವಾದ ನರಗಳಿರುವಂತವಾಗಿರ್ತವೆ. Okay, like for example, you dial a phone number,
the phone call will go to only that person. ನಾವು ಯಾರಿಗಾದ್ರೂ ಫೋನ್ ನಂಬರ್ ಡಯಲ್ ಮಾಡುವಂತದ್ದಾದ್ರೆ ಆ ಫೋನ್ ನಂಬರ್ ಯಾರ್ದಾಗಿರ್ತೈತೋ ಅವರಿಗೆ ಮಾತ್ರ ರಿಂಗ್ ಆಗ್ತೈತೆ. Right? Is that right? ಅದು ಸರಿ So ಅಲ್ವಾ? because that connection or that phone number, the frequency belongs to that phone number. ಆ ಒಂದು ಕನೆಕ್ಷನ್ ಮೂಲಕವಾಗಿ ಆ ಫ್ರೀಕ್ವೆನ್ಸಿ ಅವರಿಗೆ ರೀಚ್ ಆಗುವಂತದ್ದಾಗಿದೆ. Okay, in the same way, ಅದೇ ರೀತಿ when you think about something in your mind, ನೀವು ಯಾವುದಾದ್ರೂ ಒಂದು ಸಂಗತಿ ಬಗ್ಗೆ ನೀವು ಆಲೋಚನೆ ಮಾಡುವಾಗ your mind will form one neural path. It is called as neural path. ಅದು ನಿಮ್ಮ ಬ್ರೈನ್ ಅಲ್ಲಿ ಒಂದು ನ್ಯೂರಲ್ ಪಾತ್ ಅನ್ನುವಂತ ಅಂದ್ರೆ ಮಾರ್ಗ ಅನ್ನುವಂಥದ್ದಲ್ಲಿ ನಿರ್ಮಿಸಲ್ಪಡ್ತೈತೆ. Okay, so when you think about something, it will form a neural path. ನೀವು ಯಾವುದಾದ್ರೂ ಒಂದು ವಿಷಯ ಬಗ್ಗೆ ಯೋಚನೆ ಮಾಡುವಾಗ ಅಲ್ಲಿ ಒಂದು ನ್ಯೂರಲ್ ಮಾರ್ಗ ಎಂಬುದು ನಿರ್ಮಿಸಲ್ಪಡ್ತೈತೆ. When you think some more time about the same thing, it will form more deeper path. ಅದೇ ಸಂಗತಿನ ಏನು ಆಲೋಚನೆ ಮಾಡ್ತಿದ್ರೋ ಅದನ್ನೇ ತಿರುಗಿ ನೀವು ಆಲೋಚನೆ ಮಾಡುವಾಗ ಇನ್ನೂ ಆಳವಾಗಿ ಅಲ್ಲಿ ನ್ಯೂರಲ್ ಒಂದು ನೆಟ್ವರ್ಕ್ ಅಲ್ಲಿ ನಿರ್ಮಿತವಾಗ್ತೈತೆ. Keep on thinking about that, it will form a network in your mind. ಅದನ್ನೇ ತಿರುಗಿ ಸತತವಾಗಿ ನೀವು ಯೋಚನೆ ಮಾಡುವಾಗ ಅಲ್ಲೊಂದು ಬಲವಾದ ನ್ಯೂರಲ್ ನೆಟ್ವರ್ಕ್ ಅಲ್ಲಿ ನಿರ್ಮಿತವಾಗ್ತೈತೆ. See, people don't get addicted simply. ಯಾವುದೇ ವ್ಯಕ್ತಿಗಳು ಸುಮ್ಮನೆ ಯಾವುದೋ ಚಟಕ್ಕೆ ಒಳಗಾಗುವುದಿಲ್ಲ. Okay, nowadays small kids are getting addicted to cell phones, right? ಈ ದಿನಗಳಲ್ಲಿ ನಾವು ನೋಡ್ತೇವೆ ಅನೇಕರು ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. Some are addicted to smoking and drinking or intoxication into the blood. ಕೆಲವರೆಲ್ಲ ಕುಡುಕುತನಕ್ಕೆ ಧೂಮಪಾನಕ್ಕೆ ಇಂಥ ಚಟಗಳಿಗೆ ಮತ್ತು ಒಳಗಾಗಿರ್ತಾರೆ. Okay, people are addicted to pornography. ಮತ್ತು ಜನರು ಫೋನೋಗ್ರಫಿ ಎಂಬುವಂತ ಜಾರತಕ್ಕೆ ಸಂಬಂಧಪಟ್ಟಂತ ಕೆಟ್ಟ ದೃಶ್ಯಗಳನ್ನು ನೋಡುವಂತ ಸಂಗತಿಗಳಿಗೆ ಮತ್ತು ಆ ಚಟಗಳಿಗೆ ಒಳಗಾಗಿರ್ತಾರೆ. We always blame saying that Satan brought this. ನಾವು ಅನೇಕ ಸಾರಿ ಇದರ ಹಿಂದೆ ಸೈತಾನ್ ಕೆಲಸ ಮಾಡ್ತಾನೆ ಎಂಬುದಾಗಿ ಸೈತಾನನನ್ನು ನಿಂದಿಸುವವರಾಗಿರ್ತೇವೆ. But you know what James says? ಆದ್ರೆ ಯಾಕೋಬನು ಏನು ಹೇಳ್ತಾನೆ ಎಂಬುದಾಗಿ ನಿಮಗೆ ಗೊತ್ತುಂಟಾ? We are tempted by our own desires. ಆತನು ಹೇಳ್ತಾನೆ ನಮ್ಮ ಸ್ವಂತ ಆಶೆಗಳಿಂದವೇ ನಾವು ಶೋಧನೆಗೆ ಗುರಿ ಆಗ್ತೇವೆ ಎಂಬುದಾಗಿ. Okay, yes, Satan brought it. ಇದನ್ನು ಸೈತಾನನು ತಂದಿದ್ದಾನೆ. But he is not the one to be blamed. ಆದರೆ ಆ ಸಂಗತಿಗಾಗಿ ಅವನನ್ನು ನಿಂದೆ ಮಾಡ್ಲಿಕ್ಕೆ ಆಗುವುದಿಲ್ಲ. It is we who made the neural pathway. ಬಟ್ ಆದ್ರೆ ನಮ್ಮ ಮನಸ್ಸುಗಳಲ್ಲಿ ಅದೊಂದು ಬಲವಾದ ಕೋಟೆ ಆಗುವ ಹಾಗೆ ಅದ ನೆಟ್ವರ್ಕ್ ನಿರ್ಮಿತ ಮಾಡಿದವರು ನಾವಾಗಿದ್ದೇವೆ. We kept on thinking about something. ನಾವು ಒಂದು ಸಂಗತಿ ಬಗ್ಗೆ ಸತತವಾಗಿ ಯೋಚನೆ ಮಾಡ್ತೇವೆ. We kept on doing that thing. ಅದೇ ಸಂಗತಿಯನ್ನು ತಿರುಗಿ ಮಾಡುವಂತವರಾಗಿರ್ತೇವೆ. It will become like a network in the mind. ಅದು ನಮ್ಮ ಮನಸ್ಸಲ್ಲಿ ಒಂದು ಬಲವಾದ ಕೋಟೆಯಾಗಿ ನ್ಯೂರಲ್ ನೆಟ್ವರ್ಕ್ ಆಗಿ ನಿರ್ಮಿತವಾಗ್ತದೆ. And our mind always desires for it again and again. ನಮ್ಮ ಮನಸ್ಸು ತಿರುಗಿ ಅದನ್ನೇ ಆಶೆ ಪಡುವಂತದ್ದಾಗಿರ್ತದೆ. But the good news is, ಆದ್ರೆ ಶುಭ ಸಂದೇಶವೇನೆಂದರೆ when you start thinking about the word of God, ನೀವು ಯಾವಾಗಾದ್ರೆ ದೇವರ ವಾಕ್ಯವನ್ನು ನೀವು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರೋ, when you start replacing the lies with the truth, ನೀವು ಯಾವಾಗಾದ್ರೆ ದೇವರ ಸತ್ಯದಿಂದ ಸುಳ್ಳನ್ನು ತೆಗೆದು ಹಾಕ್ಲಿಕ್ಕೆ ಪ್ರಯತ್ನಿಸ್ತೀರೋ, again the word of God will make path in your mind. ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಅದು ನ್ಯೂರಲ್ ನೆಟ್ವರ್ಕ್ ಅನ್ನು ಪಾತ್ ಅನ್ನು ನಿರ್ಮಿಸಲಿಕ್ಕೆ ಪ್ರಾರಂಭಿಸುತ್ತದೆ. Okay, earlier it was about the addiction. ಇದಕ್ಕೆ ಮುಂಚೆ ಕೆಟ್ಟ ಸಂಗತಿಗಳ ಚಟಕ್ಕೆ ಜನ ಒಳ ಬೀಳ್ತಾ ಇದ್ರು. But now when you keep on thinking about the word of God, ಆದ್ರೆ ಈಗ ದೇವರ ವಾಕ್ಯವನ್ನು ಸತತವಾಗಿ ನೀವು ಧ್ಯಾನ ಮಾಡುವಾಗ ಆಲೋಚನೆ ಮಾಡುವಾಗ, when you keep on declaring the word of God, ನೀವು ದೇವರ ವಾಕ್ಯವನ್ನು ಸತತವಾಗಿ ಘೋಷಿಸುವಾಗ what happens? ಏನಾಗ್ತದೆ? You know, in your mind this new path, new way is made. ನಿಮ್ಮ ಮನಸ್ಸಿನಲ್ಲಿ ಹೊಸ ಒಂದು ನೆಟ್ವರ್ಕ್, ಹೊಸ ಒಂದು ಮಾರ್ಗ ಅಲ್ಲೊಂದು ನಿರ್ಮಿತವಾಗ್ತದೆ. Okay, and that will change your behavior. ಅದು ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವಂತದ್ದಾಗಿದೆ. Praise the Lord. Praise the Lord. That's why making declarations is very important. ಆದ್ದರಿಂದ ದೇವರ ವಾಕ್ಯವನ್ನು ಬಾಯಿಂದ ಅರಿಕೆ ಮಾಡುವಂತದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. Okay, last time we saw how we should declare. ನಾವು ಕಳೆದ ಸಾರಿ ನಾವು ನೋಡಿದ್ದೇವೆ ಹೇಗೆ ನಾವು ಅದನ್ನು ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. How we should do? ಹೇಗೆ ನಾವು ಮಾಡಬೇಕು? Write down, right? ಆಮೆನ್. ಕಳೆದ ಸಾರಿ ನಾವು ನೋಡಿದೆವು, ನಾವೇನು ಡಿಕ್ಲೇರ್ ಮಾಡ್ತೇವೋ, ಅರಿಕೆ ಮಾಡ್ತೇವೋ, ಆ ವಾಕ್ಯವನ್ನು ಮೊದಲು ನಾವು ಬರೆಯಬೇಕು. ಯಾಕೆ ಬರಿಬೇಕು? Why should we write? ಯಾಕೆ ನಾವು ಬರೀಬೇಕು? When you write, you will remember, you will think about it. ನೀವು ಯಾವಾಗಾದ್ರೆ ಬರಿತೀರೋ ಅದು ನಿಮ್ಮ ನೆನಪಿನಲ್ಲಿ ಇರುವುದಕ್ಕೆ ಸಹಾಯ ಮಾಡ್ತದೆ. Okay, so what we should do? First write it, then think about it. ಮೊದಲನೇದಾಗಿ ಬರೀಬೇಕು, ಅದೇ ಸಂಗತಿಯನ್ನು ನಮ್ಮ ಮನಸ್ಸಿನಿಂದ ಆಲೋಚನೆಯನ್ನು ಮಾಡಬೇಕು. Okay, not simply blindly saying something. ನೋಡಿ, ಅರಿಕೆ ಮಾಡುವಂತದ್ದು ಸುಮ್ಮನೆ ಬಾಯಿಂದ ಪಟ ಹೇಳುವಂತದ್ದಲ್ಲ. Think what you are saying. ನೀವು ಏನು ಹೇಳ್ತಿದ್ದೀರೋ ಮನಸ್ಸಿನಿಂದ ಅದನ್ನು ಡೀಪ್ ಆಗಿ ಆಲೋಚನೆ Let it go ಮಾಡಬೇಕು. into your heart. ಅದು ನಿಮ್ಮ ಮನಸ್ಸಿನ ಹೃದಯದೊಳಗೆ ಹೋಗುವ ಹಾಗೆ. Okay, what is the third thing? ಮೂರನೇ ಸಂಗತಿ ಏನಾಗಿದೆ? Speak about it. Speak about it. ಅದರ ಬಗ್ಗೆ ನಾವು ಅದರ ಕುರಿತು ಅದನ್ನೇ ನಾವು ಮಾತನಾಡುವವರಾಗಿರಬೇಕು. Okay, this is by declaration. ಇದು ಅರಿಕೆ ಆಗಿರ್ತದೆ. Also sharing the word with your friends or family members. ಆ ಸಂಗತಿಯನ್ನೇ ನಮ್ಮ ಕುಟುಂಬ ಸದಸ್ಯರೊಂದಿಗೆ, ಸ್ನೇಹಿತರೊಂದಿಗೆ ನಾವು ಮಾತನಾಡಬೇಕು, Okay, ಹಂಚಿಕೊಳ್ಳಬೇಕು. saying to yourself also. ಅದು ನಿಮಗೆ ನೀವೇ ಸಹ ಹೇಳಿಕೊಳ್ಳುವವರಾಗಿರಬೇಕು. Okay, how long we should do this? ಇವೆಲ್ಲವನ್ನು ನಾವು ಹೇಗೆ ಮಾಡಬೇಕು? Until we start believing.
ನಾವಿದನ್ನು ಎಷ್ಟರ ತನಕ ಮಾಡಬೇಕಂದ್ರೆ ಇವುಗಳನ್ನು ನಮ್ಮ ಹೃದಯದಿಂದ ನಂಬುವ ಪರ್ಯಂತರ ನಾವಿದನ್ನು ಸತತವಾಗಿ ಮಾಡಬೇಕು. Praise the Lord. Praise the Lord. When you listen to the word of God once, it is not easy to believe. ನೋಡಿ, ಯಾವಾಗಾದ್ರೆ ಒಂದು ಸಾರಿ ದೇವರ ವಾಕ್ಯವನ್ನು ಕೇಳಿದಷ್ಟು ಮಾತ್ರಕ್ಕೆ ಹೃದಯದಿಂದ ನಂಬುವುದಕ್ಕೆ ಅದು ಕಷ್ಟವಾಗಿರ್ತೈತೆ. Okay, but you keep on doing this. ಆದ್ರೆ ನೀವು ಯಾವಾಗಾದ್ರೆ ಬರೆಯುತ್ತಾ ಆಲೋಚನೆ ಮಾಡುತ್ತಾ ಮಾತನಾಡುತ್ತಾ ಇದನ್ನು ಸತತವಾಗಿ ನೀವು ಮಾಡ್ತಾ ಬರ್ತೀರೋ, You will start believing it. ಅದನ್ನು ನಿಮ್ಮ ಹೃದಯದಿಂದ ನಂಬುವುದಕ್ಕೆ ಪ್ರಾರಂಭಿಸ್ತೀರಾ. And it will form a path in your mind. ಅದು ನಿಮ್ಮ ಮನಸ್ಸಿನಲ್ಲಿ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಒಂದು ನೆಟ್ವರ್ಕ್ ಅನ್ನು ಅದು ಬಿಲ್ಡ್ It will ಮಾಡುವಂತದ್ದಾಗಿರುತ್ತೆ. change your behavior. ಅದು ಅದರ ಪರಿಣಾಮ ಏನಂದ್ರೆ ನಿಮ್ಮ ನಿಮ್ಮ ಪ್ರವರ್ತನೆ ಪರಿವರ್ತನೆ ಹೊಂದುವಂತದ್ದಾಗಿರುತ್ತೆ. Praise the Lord. Praise the Okay, Lord. the third one that we saw last week, third and fourth. 3-4 ಸಂಗತಿಗಳು ಕಳೆದ ವಾರಗಳಲ್ಲಿ ನೋಡಿರುವಂತದ್ದು What ಏನಂದ್ರೆ, is that? What did we learn last week? ಹೋದ ವಾರದಲ್ಲಿ ನಾವೇನು ಕಲ್ತಿದ್ದೇವೆ? Change the way we think, or change the perspective, the way we think about ನಾವು things. ನೋಡುವ ವಿಧಾನವನ್ನು, ಆಲೋಚನೆ ಮಾಡುವ ವಿಧಾನವನ್ನು ನಾವು ಬದಲಿಸಬೇಕು ಎಂಬುದಾಗಿ. Okay, everything that we think about or the way we behave comes from our old experiences. ನಾವು ಆಲೋಚನೆ ಮಾಡುವಂತ ಪ್ರತಿಯೊಂದು ಸಂಗತಿಗಳು ಸಹ ಎಲ್ಲಿಂದ ಬರ್ತಾವಂದ್ರೆ ನಮ್ಮ ಕಳೆದ ಜೀವನದ ಅನುಭವದ ಮೂಲಕ ಬರುವಂತವಾಗಿರ್ತವೆ. All our old experiences will make you think in certain way. ನಮ್ಮ ಕಳೆದು ಹೋದ ಜೀವನದ ಕಳೆದ ದಿನಗಳ ಅನುಭವಗಳೇ ಅದೇ ರೀತಿ ಯೋಚನೆ ಮಾಡುವಂತೆ ನಮ್ಮನ್ನು ಮಾಡುವಂತವಾಗಿರ್ತವೆ. Okay, if you are grown up in a family that is so proud, ನಿಮ್ಮ ಒಂದು ಅಹಂ ಇರುವಂತ ಕುಟುಂಬದ ಹಿನ್ನೆಲೆಯಿಂದ ನೀವು ಬಂದಿರುವಂತವರಾದ್ರೆ, in such people you will see male dominance. ಯಾವುದಾದ್ರೂ ಕುಟುಂಬದಲ್ಲಿ ಪುರುಷ ಆಧಿಕ್ಯತೆ ಇರುವಂತ ಕುಟುಂಬದಲ್ಲಿ ನೀವು ಬೆಳೆದು ಬಂದಿರುವಂತದ್ದಾದರೆ, Even though that person is very good person, he will still carry what? The male dominance. ಆ ವ್ಯಕ್ತಿ ಒಂದು ವೇಳೆ ಎಲ್ಲಾ ವಿಷಯಗಳಲ್ಲಿ ಒಳ್ಳೆಯ ವ್ಯಕ್ತಿ ಆಗಿರಬಹುದು, ತುಂಬಾ ಒಳ್ಳೆಯ ವ್ಯಕ್ತಿ ಆಗಿರಬಹುದು, ಆದ್ರೂ ಸಹ ಆತನ ಪುರುಷಾಧಿಕ್ಯತೆಯನ್ನು ಹೊಂದಿರುತ್ತಾನೆ. Because he does not understand dominating somebody is wrong. ಯಾಕಂದ್ರೆ ಆತನಿಗೆ ಅದು ಅರ್ಥವಾಗಿರುವುದಿಲ್ಲ ಇನ್ನೊಬ್ಬರ ಮೇಲೆ ದೊರೆತನ ಮಾಡುವಂತದ್ದು ತಪ್ಪು ಎಂಬುದಾಗಿ. So what we should believe? We should always believe the word of God. ಆದ್ದರಿಂದ ನಾವು ಯಾವುದನ್ನು ನಂಬುವವರಾಗಿರಬೇಕು ಅಂದ್ರೆ ನಮ್ಮ ಅನುಭವಗಳನ್ನಲ್ಲ, ದೇವರ ವಾಕ್ಯವನ್ನು. Okay, not believing our experiences, but believing what the word says. ನಮ್ಮ ಅನುಭವಗಳನ್ನು ನಾವು ನಂಬುವವರಾಗಿರಬಾರದು, ದೇವರ ವಾಕ್ಯವನ್ನೇ ನಾವು ನಂಬುವವರಾಗಿರಬೇಕು. So what it will do? It will change our thinking perspective, the way we think. ಆ ದೇವರ ವಾಕ್ಯ ಏನು ಮಾಡ್ತೈತೆ ಅಂದ್ರೆ, ನಾವು ನೋಡುವ ವಿಧಾನವನ್ನು, ಯೋಚನೆ ಮಾಡುವ ವಿಧಾನವನ್ನು ಬದಲಾಯಿಸುವಂತದ್ದಾಗಿರ್ತದೆ. Okay, the way we look at a situation, it will change. ನಾವು ನೋಡುವ ಪರಿಸ್ಥಿತಿಯನ್ನು ನೋಡುವ ಆ ದೃಷ್ಟಿಕೋನವನ್ನು ಬದಲಾಯಿಸುವಂತದ್ದಾಗಿದೆ. Okay, what is the fourth thing, last thing that we learned last week? ಕಳೆದ ವಾರ 4ನೇ ಸಂಗತಿಯನ್ನು ನಾವು ಕಲ್ತಿದ್ದೇವೆ. ಅದು ಯಾವುದಾಗಿದೆ? Okay, what is that? What is the best way to live? Is to ಉತ್ತಮವಾಗಿ ಜೀವಿಸುವಂತದಕ್ಕಿರುವಂತಹ ಮಾರ್ಗ ಏನಾಗಿದೆ? thank God, rejoice in the Lord, praise and worship the Lord, because His blessings are countless. ದೇವರಿಗೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಆತನಲ್ಲಿ ಆನಂದಿಸುವಂಥದ್ದು, ಆತನ ಸ್ತುತಿಸಿ ಆರಾಧಿಸುವಂಥದ್ದು, ಈ ಸಂಗತಿಗಳು ನಮ್ಮ ಮನಸ್ಸನ್ನು ದೇವರ ಬದಲಾಯಿಸುವಂತವಾಗಿರ್ತವೆ. Praise the Lord. Praise the See, Lord. you cannot control what happened in the past, ನೋಡಿ, ಹಿಂದಿನ ಜೀವನದಲ್ಲಿ ಏನಾಗಿದೆಯೋ ಅದನ್ನು ಬದಲಾಯಿಸಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. but the present is in your hand. ಆದರೆ ಪ್ರಸ್ತುತ ಕಾಲ ನಿಮ್ಮ ಕೈಯಲ್ಲಿರುವಂತದ್ದಾಗಿದೆ. Earlier something happened. ಇದಕ್ಕೆ ಮುಂಚೆ ಏನಾದರೂ ಸಂಭವಿಸಿರಬಹುದು. Even today morning something would have happened. ಈ ದಿನ ಸಹ ಏನಾದರೂ ಸಂಭವಿಸಬಹುದು. You might be thinking that I'm far from God. ನಾನು ದೇವರಿಂದ ದೂರವಾಗಿದ್ದೇನೆ ಎಂಬುದಾಗಿ ನೀವು ಯೋಚನೆ ಮಾಡಬಹುದು. Or maybe I'm coming closer to God, but something is pulling me away. ನಾನು ದೇವರ ಬಳಿಗೆ ಹತ್ತಿರಕ್ಕೆ ಬರಲಿಕ್ಕೆ ಪ್ರಯತ್ನಿಸ್ತೇನೆ, ಆದರೆ ಯಾವುದೋ ಒಂದು ನನ್ನ ಹಿಂದಕ್ಕೆ ಎಳೀತೈತೆ ಎಂಬುದಾಗಿ ನೀವು ಅಂದುಕೊಳ್ತಾ ಇರಬಹುದು. Or somebody might be thinking, I am in the Lord, I don't have anything wrong in me. ಕೆಲವರು ಹೀಗೆ ಸಹ ಯೋಚನೆ ಮಾಡ್ತಾರೆ, ನಾನು ಕರ್ತನಲ್ಲಿದ್ದೇನೆ, ಯಾವ ತಪ್ಪು ಸಂಗತಿಗಳು ನನ್ನಲ್ಲಿ ಇಲ್ಲ ಎಂಬುದಾಗಿ. Okay, however it is, ಅದು ಹೇಗೆ ಇರಲಿ, no matter what happened in the past, ನಿನ್ನ ಹಿಂದಿನ ಜೀವಿತದಲ್ಲಿ ಏನೇ ಆಗಿರಲಿ, no matter what happened 1 hour before, ಒಂದು ಗಂಟೆಯ ಹಿಂದೆ ಸಹ ಏನೇ ಆಗಿರಲಿ, now is in your hand. ಆದರೆ ಈಗ ಅನ್ನುವಂಥ ಸಮಯ ನಿನ್ನ ಕೈಯಲ್ಲಿದೆ. The present is in your hand. ಪ್ರಸ್ತುತ ಕಾಲ ಅನ್ನುವಂಥದ್ದು ನಿನ್ನ ಕೈಯಲ್ಲಿದೆ. So believe the word of God. ಆದ್ದರಿಂದ ದೇವರ ವಾಕ್ಯವನ್ನು ನಂಬಿರಿ. Let the word of God change our thinking. ದೇವರ ವಾಕ್ಯವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಲಿ. So that the way we look at the situation will change. ಈ ರೀತಿ ಮಾಡುವುದರಿಂದ ಪರಿಸ್ಥಿತಿಯನ್ನು ನೋಡುವಂತ ನಮ್ಮ ದೃಷ್ಟಿಕೋನ, ನೋಡುವ ವಿಧಾನ ಬದಲಾಗುವಂತದ್ದಾಗಿದೆ. Hallelujah. Hallelujah. Praise the Lord. Praise And the what Lord. should we do? Praise the Lord. Rejoice in the Lord. ಇದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ? ದೇವರಿಗೆ ಸ್ತೋತ್ರ ಮಾಡಬೇಕು, ಆತನಲ್ಲಿ ನಾವು ಆನಂದಿಸಬೇಕು. Okay, see, for example, ಉದಾಹರಣೆಗೆ, somebody, you're praying about something. You're praying about something. ನೀವು ಯಾವುದಾದ್ರೂ ಸಂಗತಿಗೆ ನೀವು ಪ್ರಾರ್ಥಿಸ್ತಾ ಇರಬಹುದು. Okay, but your neighbor or somebody that you know received that blessing, but you did not receive yet. ನೀವು ಬೇಡಿಕೊಳ್ತಿರುವಂತ ಆಶೀರ್ವಾದ ನಿಮ್ಮ ಬದಿಯವರಿಗೋ ಅಥವಾ ಬದಿ ಮನೆಯವರಿಗೋ ಸಿಕ್ಕಬಹುದು. Okay, but you did not receive. ನಿಮಗೆ ಅದು ಸಿಕ್ಕಿರುವುದಿಲ್ಲ. Okay, you're praying for it. ನೀವು ಪ್ರಾರ್ಥಿಸ್ತಿದ್ದೀರ ಅದಕ್ಕಾಗಿ. But your neighbor got it. ಆದ್ರೆ ಅದನ್ನು ನಿಮ್ಮ ನೆರೆಯವರು ಹೊಂದಿದ್ದಾರೆ. You did not get it. ನಿಮಗೆ ಅದು ಸಿಕ್ಕಲಿಲ್ಲ. How do you feel? ನೀವು ಹೇಗೆ ಫೀಲ್ ಆಗ್ತೀರಾ? How do you react to that situation? ನೀವು ಆ ಸಂಗತಿಗೆ ಹೇಗೆ ಪ್ರತಿಕ್ರಿಯಿಸ್ತೀರಾ? Do you feel jealous? ನೀವು ಈರ್ಷೆಯಿಂದ ಅಥವಾ ಹೊಟ್ಟೆ ಕಿಚ್ಚಿಂದ ಬಳಲ್ತೀರಾ? Or will you get angry on God saying that you gave them, you didn't give me?
ದೇವರು ನಿನಗೆ ಕೊಡ್ಲಿಲ್ಲ, ಬೇರೆಯವರು ಕೊಟ್ಟಿದ್ದಾನೆ ಎಂಬುದಾಗ ಆತನ ಮೇಲೆ ಕೋಪ ಪಡ್ತೀರಾ? How do you react? ನೀವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತೀರಾ? We should react by thanking God. ನೀವು ದೇವರನ್ನು ಸ್ತೋತ್ರ ಮಾಡುವುದರ ಮೂಲಕ ಆ ಪರಿಸ್ಥಿತಿಗೆ ನೀವು ಪ್ರತಿಕ್ರಿಯಿಸಬೇಕು. Because God's bank balance is unlimited. ಯಾಕಂದ್ರೆ ದೇವರ ಕಣಜಗಳು ಯಾವತ್ತೂ ಸಹ ಡ್ರೈನ್ ಔಟ್ ಆಗುವುದಿಲ್ಲ. Hallelujah. Hallelujah. God who blessed them will also bless you. ಅವರನ್ನು ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡುವಂತ ಆತನಾಗಿದ್ದಾನೆ. When you wait upon the Lord, ನೀವು ದೇವರನ್ನೇ ಎದುರು ನೋಡ್ತಿರುವಾಗ you will see greater and glorious days. ನೀವು ಮಹಿಮೆಯುಳ್ಳಂತ ಉನ್ನತವಾದ ಸಂಗತಿಗಳನ್ನು ನೀವು ನೋಡ್ತೀರಾ. Praise the Lord. Praise the Lord. Your victory is for sure. ನಿಮ್ಮ ಜಯ ನಿಶ್ಚಿತವಾಗಿದೆ. Praise the Lord. Praise the Lord. Nothing can take it away. Nothing can take it away. ಯಾವುದು ಸಹ ಆ ನಿನ್ನ ಜಯವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. Come on, shall we make a declaration in the presence of God today? ನಾವೆಲ್ಲರೂ ಸಹ ದೇವರ ಸನ್ನಿಧಿಯಲ್ಲಿ ಈಗ ನಾವು ಕೆಲವು ಘೋಷಣೆಗಳನ್ನ, ಅರಿಕೆಗಳನ್ನು ನಾವು ಮಾಡೋಣ. In Jesus' name, ಯೇಸು ನಾಮದಲ್ಲಿ I shall not depend on my experiences. ನಾನು ನನ್ನ ಹಿಂದಿನ ಅನುಭವಗಳ ಮೇಲೆ ಆಧಾರಗೊಳ್ಳುವುದಿಲ್ಲ. I will not depend on my past life. ನನ್ನ ಹಿಂದಿನ ಜೀವಿತದ ಮೇಲೆ ನಾವು ಆಧಾರಗೊಳ್ಳುವುದಿಲ್ಲ. I will think about the word of God. ನಾನು ದೇವರ ವಾಕ್ಯವನ್ನು ಮಾತ್ರ ನಾನು ಆಲೋಚನೆ ಮಾಡ್ತೇನೆ. I will write down the word of God. ನಾನು ದೇವರ ವಾಕ್ಯವನ್ನು ನಾನು ಬರೆಯುತ್ತೇನೆ. I will speak the word of God. ನಾನು ದೇವರ ವಾಕ್ಯವನ್ನು ಮಾತನಾಡುತ್ತೇನೆ. I will allow the word of God to change my thinking. ನಾನು ನನ್ನ ಆಲೋಚನೆ ಬದಲಾಗುವುದಕ್ಕಾಗಿ ದೇವರ ವಾಕ್ಯಕ್ಕೆ ನಾನು ಅವಕಾಶ ಕೊಡ್ತೇನೆ. In Jesus' name, ಯೇಸು ನಾಮದಲ್ಲಿ I praise the Lord. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. For he is in me. ಆತನು ನನ್ನಲ್ಲಿ ಇರುವುದಕ್ಕಾಗಿ. I praise the Lord. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. Because he is for me and not against me. ಆತನು ನನ್ನ ಪಕ್ಷದಲ್ಲಿದ್ದಾನೆ, ನನಗೆ ವಿರೋಧವಾಗಿಲ್ಲ. I praise God. ನಾನು ದೇವರನ್ನು ಸ್ತುತಿಸುತ್ತೇನೆ. Because his blessing is upon me. ಯಾಕಂದ್ರೆ ಆತನ ಆಶೀರ್ವಾದ ನನ್ನ ಮೇಲೆ ಇದೆ. I praise God. ನಾನು ದೇವರನ್ನು ಸ್ತುತಿಸುತ್ತೇನೆ. Because my victory is for sure. ನನ್ನ ಜಯವು ನಿಶ್ಚಯವಾಗಿದೆ. In Jesus' name. ಯೇಸು ನಾಮದಲ್ಲಿ. Amen. Amen. Praise the Lord. Praise the Lord. So do you remember for these 4 steps? ಈ ಸಂಗತಿಗಳನ್ನು ನೀವು ನೆನಪಿಟ್ಟುಕೊಂಡಿದ್ದೀರಾ? Praise the Lord. Praise the Lord. All right. So let us make few confessions today. ಈ ದಿನ ಕೆಲವು ಅರಿಕೆಗಳನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. All right. So we all feel that we have situations in our life that we cannot handle. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸಹ ನಾವು ಬದಲಾಯಿಸಲಿಕ್ಕೆ ಆಗದಂತಹ ಪರಿಸ್ಥಿತಿಗಳು ನಮಗೆ ಇದ್ದಾವೆ ಎಂಬುದಾಗಿ ನಾವು ಭಾವಿಸ್ತಾ Or ಇರ್ತೇವೆ. like the situations that we are not in control of. ನಾವು ಅಂದ್ರೆ ಎಂಥ ಪರಿಸ್ಥಿತಿಗಳಂದ್ರೆ ನಾವು ಅದನ್ನು ನಿಯಂತ್ರಿಸಲಿಕ್ಕೆ ನಮಗೆ ಆಗುವುದಿಲ್ಲ. Okay, I'm going to read few. ನಾನು ಕೆಲವುಗಳನ್ನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. And we'll make declarations about those. ಅವುಗಳ ಬಗ್ಗೆ ನಾವೆಲ್ಲರೂ ಸೇರಿ ಅರಿಕೆ ಮಾಡೋಣ. All right. In life, when we get distracted by the world, ನಮ್ಮ ಜೀವನದಲ್ಲಿ ಅನೇಕ ಸಾರಿ ಲೋಕದ ಸಂಗತಿಗಳಿಂದ ನಾವು ಡಿಸ್ಟ್ರಾಕ್ಟ್ ಆಗ್ತಾ ಇರ್ತೇವೆ. Okay, so what do we declare every day? ಹಾಗೆ ದೇವರ ಸಂಗತಿಗಳಿಂದ ಲೋಕದ ಸಂಗತಿಗಳಿಗೆ ನಮ್ಮ ಮನಸ್ಸು ಕದಲಿ ಹೋಗುವಾಗ ಆಗ ಯಾವ ವಾಕ್ಯಗಳನ್ನು ನಾವು ಹೇಗೆ ಅರಿಕೆ ಘೋಷಣೆಯನ್ನು ನಾವು ಮಾಡಬೇಕು? Okay, what do we declare every day? ನಾವು ಪ್ರತಿದಿನ ನಾವು ಏನನ್ನು ಅರಿಕೆ ಮಾಡ್ತಿದ್ದೇವೆ? Say it with me. ನೀವು ನನ್ನ ಹತ್ರ ಹೇಳ್ತೀರಾ? Jesus is first in my life. ದೇವರು ಯೇಸು ಕ್ರಿಸ್ತನೇ ನನ್ನ ಜೀವನದಲ್ಲಿ ಪ್ರಥಮವಾದವನು. Amen. Can you say it again? ತಿರುಗಿ Come ಹೇಳ್ತೀರಾ? on, everybody should open the mouth and declare, Jesus is first in my life. ನೀವಂತ ಯಾರಾದ್ರೂ ನಾವು ಲೋಕದ ಕಡೆ ತಿರುಗಿಕೊಳ್ಳುವಾಗ ಹೇಳಬೇಕು, ನನ್ನ ಜೀವನದಲ್ಲಿ ಯೇಸುವೇ ಮೊದಲು. Hallelujah. Hallelujah. Say it from the bottom of your heart, Jesus is first in my life. ನಿಮ್ಮ ಹೃದಯಾಂತರಾಳದಿಂದ ಹೇಳೋಣ, ಯೇಸುವೇ ನನ್ನ ಜೀವನದಲ್ಲಿ ಮೊದಲು. I exist to serve and glorify him. ಆತನನ್ನು ಸೇವಿಸಲು, ಕಮನ್ ಎಲ್ಲರೂ ಹೇಳೋಣ, ನಾವು ಆತನನ್ನು ಸೇವಿಸಲು ಮತ್ತು ಮಹಿಮೆ ಪಡಿಸಲು ಇರುವಂತವರು. Amen. Amen. Praise the Lord. Praise the Again, Lord. shall we say Jesus is first in my life? ನಾವೆಲ್ಲರೂ ಹೇಳೋಣ, ನಮ್ಮ ಜೀವನದಲ್ಲಿ ಯೇಸುವೇ ಮೊದಲು. Amen. And I live and exist to serve him and glorify him. ನಾನು ಆತನನ್ನು ಸೇವಿಸಲು ಮತ್ತು ಮಹಿಮೆ ಪಡಿಸಲು ಇರುವಂತ ವ್ಯಕ್ತಿ. ನಾನು ಆತನನ್ನು ಸೇವಿಸಲು ಮಹಿಮೆ ಪಡಿಸಲು ಇರುವಂತ ವ್ಯಕ್ತಿ. Amen. Praise the Lord. Praise the Lord. Okay. Sometimes we feel selfish nature within us. ನೋಡಿ, ನಮ್ಮಲ್ಲಿ ಅನೇಕ ಸಾರಿ ನಾವು ಸ್ವಾರ್ಥ ಮನೋಭಾವ ಉಳ್ಳವರಾಗಿರ್ತೇವೆ. Okay, sometimes within the family also. ನಮ್ಮ ಮನೆಯಲ್ಲಿ ಸಹ ನಾವು ಹಾಗೆ ಪ್ರವರ್ತಿಸುವವರಾಗಿರ್ತೇವೆ. We want what we say should be done, right? ನಾವು ಹೇಗೆ ಏನನ್ನು ಕೋರ್ತೇವೆ, ನಾವು ಹೇಳಿದ್ದೇ ನಡೆಯಬೇಕೆಂಬುದಾಗಿ ನಾವಿರ್ತೇವೆ. Okay, when those situations come, ಅಂತ ಪರಿಸ್ಥಿತಿಗಳು ಬಂದಾಗ, okay, it may happen any time. ಅದು ಯಾವಾಗಾದ್ರೂ ಸಂಭವಿಸಬಹುದು ಇಂಥ ಸಂಗತಿಗಳು. That's why we declare every day. ಆದ್ದರಿಂದ ಪ್ರತಿನಿತ್ಯ ಹೀಗೆ ನಾವು ದೇವರ ವಾಕ್ಯ ಪ್ರಕಾರ ಅರಿಕೆ ಮಾಡಬೇಕು. All right, I'm going to say this out loud. Repeat after me. Men will say about their wives, women will say about their husbands. Okay? ನೀವು ಗಂಡಸರಾಗಿದ್ರೆ ನನ್ನ ಹೆಂಡತಿ ಎಂಬುದಾಗಿ ಹೇಳಬೇಕು, ಸ್ತ್ರೀಯರಾಗಿದ್ರೆ ನನ್ನ ಗಂಡ ಎಂಬುದಾಗಿ ಅರಿಕೆ ಮಾಡಬೇಕು. If you are not married, say your family. ನೀವೊಂದು ವೇಳೆ ಮದುವೆ ಆಗದಿದ್ದರೆ ನನ್ನ ಕುಟುಂಬ ಅಂತ ಹೇಳಬೇಕು. Okay, shall we declare? ನಾವೆಲ್ಲರೂ ಅರಿಕೆ ಮಾಡೋಣ. Say it with me. I love my wife and I will lay down my life to serve her. ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ ಮತ್ತು ಅವಳನ್ನು ಸೇವಿಸಲು ನನ್ನ ಜೀವವನ್ನು ಒಪ್ಪಿಸಿ ಬಿಡುತ್ತೇನೆ. Amen. Come on. I love my wife. I will lay my life down to serve her. ನಾನು ನನ್ನ ಗಂಡನನ್ನು ಪ್ರೀತಿಸುತ್ತೇನೆ ಮತ್ತು ಅವರನ್ನು ಸೇವಿಸಲು ನನ್ನ ಜೀವವನ್ನು ಒಪ್ಪಿಸಿ ಬಿಡುತ್ತೇನೆ. I will raise my children to love and serve God.
ನಾನು ನನ್ನ ಮಕ್ಕಳನ್ನು ದೇವರನ್ನು ಪ್ರೀತಿಸಲು ಮತ್ತು ಸೇವಿಸಲು ಬೆಳೆಸುತ್ತೇನೆ. Amen. Praise the Lord. I will raise my children to love and serve God. ನಾವೆಲ್ಲರೂ ಹೇಳೋಣ, ನಾನು ನನ್ನ ಮಕ್ಕಳನ್ನು ದೇವರನ್ನು ಪ್ರೀತಿಸಲು ಮತ್ತು ಸೇವಿಸಲು ಬೆಳೆಸುತ್ತೇನೆ. ಇನ್ನೊಂದ್ಸತಿ ಹೇಳೋಣ, ನಾನು ನನ್ನ ಮಕ್ಕಳನ್ನು ದೇವರನ್ನು ಪ್ರೀತಿಸಲು ಮತ್ತು ಸೇವಿಸಲು ಅವರನ್ನು ಬೆಳೆಸುತ್ತೇನೆ. Amen. Okay, I will nurture them and equip them for building the kingdom of God. ದೇವರ ರಾಜ್ಯಕ್ಕಾಗಿ ಪ್ರಭಾವ ಬೀರಲು ಅವರನ್ನು ಪೋಷಿಸಿ ಸಿದ್ಧಪಡಿಸಿ ತರಬೇತಿ ನೀಡಿ ಸಶಕ್ತರನ್ನಾಗಿ ಮಾಡುತ್ತೇನೆ. ದೇವರ ರಾಜ್ಯಕ್ಕಾಗಿ ಪ್ರಭಾವ ಬೀರಲು ಅವರನ್ನು ಪೋಷಿಸಿ ಸಿದ್ಧಪಡಿಸಿ ತರಬೇತಿ ನೀಡಿ ಸಶಕ್ತರನ್ನಾಗಿ ಮಾಡುತ್ತೇನೆ. Amen. Praise the Lord. Okay, so when you feel negative about the people, ಯಾವಾಗ ಜನರ ಬಗ್ಗೆ ನೀವು ನಕಾರಾತ್ಮಕವಾಗಿ ನಿಮಗೆ ಭಾವನೆಗಳು ಉಂಟಾದಾಗ, okay, sometimes we unknowingly start hating some people. ನಮ್ಗೆ ಗೊತ್ತಿಲ್ಲದಾಗೆ ಕೆಲವರನ್ನು ದ್ವೇಷ ಮಾಡಲು ನಾವು ಪ್ರಾರಂಭಿಸ್ತೇವೆ. ಕೆಲವು ಫೇಸಸ್ ನೋಡಿದಾಗ ನೋಡ್ಬೇಕಂತ ನಮ್ಗೆ ಇಷ್ಟವೇ ಇಲ್ಲ ಅಂತ ಹೇಳ್ತೇವೆ, ರೈಟ್? ಸೊ nowadays some of the politicians when they come on the TV, I feel like this guy. So in personal life also sometimes we hate people. ನಮ್ಮ ವ್ಯಕ್ತಿಗತ ಜೀವನದಲ್ಲಾಗಿರ್ಬೋದು, ಇವನು ಮೊಬೈಲ್ ಸ್ಟೇಟಸ್ ನೋಡುವಾಗ, ಟಿವಿ ನ್ಯೂಸ್ ನೋಡುವಾಗ ಕೆಲವರನ್ನು ಕಂಡ್ರೆ ನಮಗೆ ನೋಡ್ಲಿಕ್ಕೆ ಇಷ್ಟ ಆಗುವುದಿಲ್ಲ. Okay, or we may start to keep somebody far away just like that. ನಾವು ಹೀಗೆ ಕೆಲವು ಜನಕ್ಕೆ ನಾವು ದೂರವಾಗಿರಲು ಪ್ರಯತ್ನಿಸ್ತೇವೆ. Sometimes we have unforgiveness in our heart. ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಕ್ಷಮಿಸಲಾರದ ಭಾವನೆ ತುಂಬಿರುತ್ತದೆ. So let's make this declaration today. ಆದ್ದರಿಂದ ನಾವು ಈ ಒಂದು ಘೋಷಣೆಗಳನ್ನು ನಾವು ಮಾಡೋಣ. In Jesus name, ಯೇಸು ನಾಮದಲ್ಲಿ I love people. ನಾನು ಜನರನ್ನು ಪ್ರೀತಿಸುತ್ತೇನೆ. I believe the best about the others. ನಾನು ಇತರರ ಬಗ್ಗೆ ಒಳ್ಳೆಯದನ್ನೇ ನಂಬುತ್ತೇನೆ. ಆಮೆನ್. ಇನ್ನೊಂದ್ಸತಿ ಹೇಳೋಣ, ನಾನು ಜನರನ್ನು ಪ್ರೀತಿಸುತ್ತೇನೆ. ನಾನು ಇತರರ ಬಗ್ಗೆ ಒಳ್ಳೆಯದನ್ನೇ ನಂಬುತ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಯಾರೇ ಇರಲಿ, ಸಭಿಕರಾಗಿದ್ರು ಕೂಡ, ಓಕೆ, ಅಥವಾ ಲೀಡರ್ಸ್ ಆಗಿದ್ರು ಕೂಡ, ಅವರ ಬಗ್ಗೆ ನೀವು ಕೆಟ್ಟದ್ದು ಯೋಚಿಸಿದೆ ಏನ್ ಮಾಡ್ಬೇಕು? ಡಿಕ್ಲೇರ್ ಇನ್ ಜೀಸಸ್ ನೇಮ್, ಐ ಲವ್ ದಟ್ ಪರ್ಸನ್. ಪ್ರೈಸ್ ಗಾಡ್. even though I don't feel good, I love him, I love that person. ಸಭೆಯಲ್ಲಿ ಯಾವುದೇ ಸದಸ್ಯರಾಗಿರ್ಬೋದು, ಸಭಾಪಾಲಕರ ಅಥವಾ ಆತ್ಮಿಕ ನಾಯಕರಾಗಿರ್ಬೋದು, ಅವರ ಬಗ್ಗೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು, ಅವರ ಬಗ್ಗೆ ಕೆಟ್ಟದನ್ನು ಭಾವಿಸಬಾರ್ದು ಅಂತ ಆಲೋಚನೆಗಳು ಬಂದಾಗ ನಾವು ಈ ರೀತಿ ಆ ವ್ಯಕ್ತಿಯನ್ನು ನಾನು ಪ್ರೀತಿಸ್ತೇನೆ, ಅವರ ಬಗ್ಗೆ ಒಳ್ಳೆಯದನ್ನೇ ನಾನು ನಂಬುತ್ತೇನೆ ಎಂಬುದಾಗಿ ನಮ್ಮ ಆಲೋಚನೆಗಳನ್ನು ಅರಿಕೆ ಮೂಲಕ ಬದಲಾಯಿಸಿಕೊಳ್ಳಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, when you feel lazy or spiritually weak, ನೋಡಿ, ನೀವು ಯಾವಾಗಾದ್ರೆ ದುರ್ಬಲರಾಗಿರ್ತೀರೋ, ಆತ್ಮಿಕವಾಗಿ ಸೋಮಾರಿತನ ಉಳ್ಳವರಾಗಿರ್ತೀರೋ, ದುರ್ಬಲರಾಗಿರ್ತೀರೋ ಅಂತಹ ಸಮಯದಲ್ಲಿ, there are times when we feel spiritually lazy. ನಾವು ಕೆಲವೊಮ್ಮೆ ಅಂತಹ ಸಂದರ್ಭಗಳು ಇರ್ತವೆ, ನಾವು ಆತ್ಮಿಕವಾಗಿ ಸೋಮಾರಿಗಳಾಗಿ ನಾವು ಇರುವಂತಹ ಒಂದು ಸಂಗತಿ ನಮ್ಮಲ್ಲಿ ನಡೀತೈತೆ. Just the way David did not go for the battle, but he was on the top floor looking at some woman who was taking bath. ಹೇಗೆ ಅಂದ್ರೆ ಯುದ್ಧ ನಡೀತಾ ಇತ್ತು, ದಾವೀದನು ಯುದ್ಧ ಭೂಮಿಗೆ ಹೋಗಲಿಲ್ಲ, ಬದಲಾಗಿ ಮೇಲಿನ ಅಂತಸ್ತಿನಿಂದ ನೋಡಬಾರದ ದೃಶ್ಯವನ್ನು ಆತನು ನೋಡಿದ. In the same way, we also have some times of battle where we feel spiritually lazy. ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಹೋರಾಟಗಳು ಆತ್ಮಿಕ ಹೋರಾಟದಲ್ಲಿರುವಂತಹ ನಾವುಗಳು ಆ ಹೋರಾಟದಲ್ಲಿ ತೊಡಗಿಸಿಕೊಳ್ಬೇಕು. ಬದಲಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಆತ್ಮಿಕವಾಗಿ ಸೋಮಾರಿಗಳಾಗಿ ಕೂತ್ಕೊಳ್ಳುವವರಾಗಿರ್ತೇವೆ. And sometimes we feel spiritually weak also. ನಾವು ಅನೇಕ ಸಲ ಆತ್ಮಿಕವಾಗಿ ಬಲಹೀನರಾಗಿ ಸಹ ನಮ್ಮ ಅಂತ ಭಾವನೆಗಳು ನಮ್ಮಲ್ಲಿ ಉಂಟಾಗ್ತವೆ. Although the creator of the heaven and earth is in you, right? Yes. Even ಅಂದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂತಹ ಸೃಷ್ಟಿಕರ್ತನಾದ ದೇವರೇ ನಿಮ್ಮಲ್ಲಿ ಇದ್ದಾಗ್ಯೂ ಸಹ ಇದ್ದಾನಲ್ವಾ? Sometimes we feel spiritually weak. ದೇವರು ನಮ್ಮಲ್ಲಿ ಇದ್ದಾಗ್ಯೂ ಸಹ ನಾವು ಆತ್ಮಿಕವಾಗಿ ಬಲಹೀನರೆಂಬುವಂತ ಒಂದು ಭಾವನೆ ನಮ್ಮಲ್ಲಿ ಇರುವಂತದ್ದಾಗಿರ್ತದೆ. So let's make this declaration in Jesus name. ಹಾಗೆ ನಿಮಗೆ ಅನಿಸಿದಾಗ ಇಂಥ ಒಂದು ಅರಿಕೆಗಳನ್ನು ನಾವು ಮಾಡುವವರಾಗಿರಬೇಕು. Shall we say that? ನಾವು ಹೇಳೋಣವೇ? In Jesus name, ಯೇಸು ನಾಮದಲ್ಲಿ I am disciplined. ನಾನು ಶಿಸ್ತಿನಿಂದ ಇರುತ್ತೇನೆ. In Jesus name, I am disciplined. ಯೇಸು ನಾಮದಲ್ಲಿ ನಾನು ಆತ್ಮಿಕವಾದ ಶಿಸ್ತಿನಿಂದ ಇರುತ್ತೇನೆ. ಇನ್ನೊಂದ್ಸರಿ ಹೇಳೋಣವಾ? ಯೇಸು ನಾಮದಲ್ಲಿ ನಾನು ಆತ್ಮಿಕವಾಗಿ ಶಿಸ್ತಿನಲ್ಲಿ ಇರುತ್ತೇನೆ. Christ in me is stronger than the wrong desires in me. ನನ್ನಲ್ಲಿರುವ ಕ್ರಿಸ್ತನು ನನ್ನಲ್ಲಿ ಇರುವ ತಪ್ಪು
ಆಸೆಗಳಿಗಿಂತ ತಪ್ಪು ಆಸೆಗಳಿಗಿಂತ ಬಲವಾದವನು ನನ್ನಲ್ಲಿರುವ ಕ್ರಿಸ್ತನು ನಮ್ಮಲ್ಲಿರುವಂತ ತಪ್ಪಾದ ಆಸೆಗಳಿಗಿಂತ ಬಲವಾದವನು. Amen. Praise the Lord. Who is greater in you? Jesus. ನಿಮ್ಮಲ್ಲಿರುವಾತನು ಯಾರು ದೊಡ್ಡ ಬಲವಾದವನು? ಯೇಸು. Amen. Praise God. All right. So when we face temptations, ನಾವು ಶೋಧನೆಗಳನ್ನು ಎದುರುಗೊಂಡಾಗ, and when we feel life is so self-centered, ನಮ್ಮ ಜೀವಿತ ಒಂದು ಸ್ವಕೇಂದ್ರಿತವಾದಾಗ, okay, when we feel that we are not growing, ನಾವು ಬೆಳೀತಾ ಇಲ್ಲ ಆತ್ಮೀಕವಾಗಿ ಅನಿಸಿದಾಗ, there will be some days like that, right? ಕೆಲವೊಮ್ಮೆ ಹಾಗೆ ಇರ್ತೈತಲ್ವಾ? Okay, sometimes we face temptations. ನಾವು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಶೋಧನೆಗಳಿಗೆ ಒಳಗಾಗ್ತೇವೆ. Sometimes we feel that life is not moving, I'm stuck here. ಕೆಲವೊಮ್ಮೆ ನಮ್ಗೆ ಅನಿಸ್ತೈತೆ ಎಲ್ಲೋ ನಾನು ಸ್ಟ್ರಕ್ ಆಗಿಬಿಟ್ಟಿದ್ದೇನೆ, ಮುಂದಕ್ಕೆ ನಾನು ಹೋಗ್ತಾ ಇಲ್ಲ ಎಂಬುದಾಗಿ. Okay, what do we do? Let's make this declaration. ಅಂತ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ದೇವರ ವಾಕ್ಯವನ್ನು ನಾವು ಅರಿಕೆ ಮಾಡಬೇಕು. Shall we declare this in Jesus name? ನಾವು ಇದನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅರಿಕೆ ಮಾಡೋಣವೇ? Okay, in Jesus name I'm growing closer to Jesus every day. ಯೇಸು ನಾಮದಲ್ಲಿ ನಾನು ಪ್ರತಿದಿನ ಯೇಸುವಿಗೆ ಹೆಚ್ಚೆಚ್ಚಾಗಿ ಹತ್ತಿರವಾಗುತ್ತೇನೆ. Amen. ಇನ್ನೊಂದ್ಸತಿ ಹೇಳೋಣ. ಯೇಸು ನಾಮದಲ್ಲಿ ನಾನು ಪ್ರತಿನಿತ್ಯ ಯೇಸುವಿಗೆ ಹೆಚ್ಚೆಚ್ಚಾಗಿ ಹತ್ತಿರವಾಗುತ್ತಿದ್ದೇನೆ. Amen. Okay, because of Christ my family is closer, my body is stronger, my faith is deeper, my leadership is sharper. ಕ್ರಿಸ್ತನ ಮೂಲಕವಾಗಿ ನನ್ನ ಕುಟುಂಬವು ಹೆಚ್ಚು ಹತ್ತಿರವಾಗಿದೆ. ನನ್ನ ದೇಹವು ಹೆಚ್ಚು ಬಲಶಾಲಿಯಾಗಿದೆ. ನನ್ನ ನಂಬಿಕೆಯು ಆಳವಾಗಿದೆ. ನನ್ನ ನಾಯಕತ್ವವು ತೀಕ್ಷ್ಣವಾಗಿದೆ. ಕ್ರಿಸ್ತನಿಂದಾಗಿ ನನ್ನ ಕುಟುಂಬವು ಹೆಚ್ಚು ಹತ್ತಿರವಾಗಿದೆ. ನನ್ನ ದೇಹವು ಹೆಚ್ಚು ಬಲಶಾಲಿಯಾಗಿದೆ. ನನ್ನ ನಂಬಿಕೆಯು ಆಳವಾಗಿದೆ. ನನ್ನ ನಾಯಕತ್ವವು ತೀಕ್ಷ್ಣವಾಗಿದೆ. Amen. Praise the Lord. Okay, this is what called as replacing the lies with the truth of the word of God. ಇವೆಲ್ಲವೂ ಏನೆಂದರೆ ನಾವು ದೇವರ ವಾಕ್ಯದ ಸತ್ಯದ ಮೂಲಕ ನಮ್ಮ ಮನಸ್ಸಿನಲ್ಲಿ ಬೇರೂರಿಕೊಂಡ ಸುಳ್ಳುಗಳನ್ನು ಕಿತ್ತು ಹಾಕುವಂತದ್ದಾಗಿದೆ. Praise the Lord. Okay, let us continue. ನಾವು ಇದನ್ನು ಮುಂದುವರಿಸೋಣ. There will be times when we feel overwhelmed about the call of God. ದೇವರ ಕರೆ ನಮಗೆ ಭಾರವಾದಾಗ, okay, sometimes we feel that this the call that God has given is too burdensome to carry. ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾನೋ ಅದು ನಮಗೆ ತುಂಬಾ ಭಾರವೆನಿಸಿದಾಗ, okay, or if you feel spiritually drained off, ಕೆಲವೊಮ್ಮೆ ನಾವು ಆತ್ಮಿಕವಾಗಿ ಒಣಗಿ ಹೋಗಿದ್ದೇವೆ ಅಂತ ಅನ್ನಿಸಿದಾಗ, okay, sometimes what happens when we do the will of God, sometimes we try to do with our own strength. ನಾವು ದೇವರ ಚಿತ್ತವನ್ನು ನಮ್ಮ ಸ್ವಂತ ಬಲದಿಂದ ನಾವು ನಡೆಸಲಿಕ್ಕೆ ಹೋದಾಗ ಹಾಗೆ ನಮಗೆ ಅನಿಸುತ್ತೆ. Okay, sometimes we do it out of our own thinking, then we feel spiritually drained. ನಾವು ಯಾವಾಗಲೂ ನಮ್ಮ ಸ್ವಂತ ಯೋಚನೆಯಿಂದ ಸ್ವಂತ ಶಕ್ತಿಯಿಂದ ನಮ್ಮ ದೇವರು ಕರೆದಂತ ಸಂಗತಿಗಳನ್ನು ನಾವು ಮಾಡಲಿಕ್ಕೆ ಹೋಗ್ತೇವೋ ಆಗ ನಾವು ಆತ್ಮಿಕವಾಗಿ ಬಳಲಿ ಹೋದವರಾಗಿ ನಾವು ಕಾಣ್ತೇವೆ. But when we depend on him and let him lead, then it will be powerful. ಯಾವಾಗಾದ್ರೆ ನಾವು ನಮ್ಮನ್ನು ಆ ಕರೆಯಲ್ಲಿ ನಡೆಸುವುದಕ್ಕಾಗಿ ದೇವರ ಮೇಲೆ ಆತನ ಶಕ್ತಿ ಮೇಲೆ ನಾವು ಆತುಕೊಳ್ತಾ ಬರ್ತೇವೋ, okay, then we'll have a powerful ministry. ಆಗ ನಾವು ಶಕ್ತಿವಂತವಾದ ಸೇವೆಯನ್ನು ನಾವು ಮಾಡುವವರಾಗಿರ್ತೇವೆ. And we'll have satisfaction in our heart. ಆಗ ನಮ್ಮ ಹೃದಯದಲ್ಲಿ ಒಂದು ತೃಪ್ತಿ ಉಂಟಾಗುವಂತದ್ದಾಗಿದೆ. So let's make this declaration. ಅಂತ ನಮ್ಮ ಕರೆ ನಮಗೆ ಭಾರವೆನಿಸಿದಾಗ, ಆತ್ಮಿಕವಾಗಿ ನಾವು ಒಣಗಿ ಹೋಗಿದ್ದೇವೆ ಅಂತ ಎಂಬುದಾಗಿ ಅನಿಸಿದಾಗ ಈ ಒಂದು ಅರಿಕೆಗಳನ್ನು ನಾವು ಮಾಡೋಣ. I am creative, innovative, driven, focused and blessed beyond measure because of the Spirit of God who dwells within me. ನಾನು ಸೃಜನಶೀಲ, ನಾನು ನವೀನ, ನಾನು ಚಾಲಿತ, ನಾನು ಕೇಂದ್ರೀಕೃತ ಮತ್ತು ಅಪಾರವಾಗಿ ಆಶೀರ್ವದಿಸಲ್ಪಟ್ಟವನು. ಯಾಕಂದರೆ ದೇವರ ಆತ್ಮನು ನನ್ನಲ್ಲಿ ವಾಸಿಸುತ್ತಾನೆ. Amen. Okay, ದೇವರ ಆತ್ಮನು ನನ್ನಲ್ಲಿ ವಾಸಿಸುವಾಗ ನಾವು ಏನಾಗಿದ್ದೇವೆ? We are creative, we are innovative, driven, focused and blessed people. ನೋಡಿ, ದೇವರ ಆತ್ಮನು ನಮ್ಮಲ್ಲಿ ಇರುವಾಗ ನಾವು ತಲಾಂತುಗಳನ್ನು ಮತ್ತು ನೂತನವಾದ ಆಲೋಚನೆಗಳನ್ನು ಮತ್ತು ಎಲ್ಲ ತರವಾದಂತ ದೇವರ ಸಾಮರ್ಥ್ಯಗಳೊಂದಿಗೆ ನಾವು ಅದ್ಭುತವಾಗಿ ಮತ್ತು ನಡೆಸಲ್ಪಡುವವರು ನಾವಾಗಿರ್ತೇವೆ. Okay, so we always depend on him. ಆದ್ದರಿಂದ ಈ ರೀತಿ ದೇವರ ಸಾಮರ್ಥ್ಯದಿಂದ, ದೈವ ಜ್ಞಾನದಿಂದ, ದೇವರ ಒಂದು ಆ ತಲಾಂತುಗಳಿಂದ ನಾವು ನಡೆಸಲ್ಪಡಬೇಕಂದ್ರೆ ನಾವು ಯಾವತ್ತೂ ಸಹ ದೇವರ ಶಕ್ತಿಯ ಮೇಲೆನೆ ನಾವು ನಮ್ಮ ಕರೆಯಲ್ಲಿ ನಾವು ಆತುಕೊಳ್ಳುವವರಾಗಿರಬೇಕು. Praise the Lord. He will give us new ideas also.
ಹಾಗೆ ದೇವರ ಮೇಲೆ ನಾವು ಆತುಕೊಂಡಾಗ ನಮ್ಮ ಕೆಲಸದಲ್ಲಿ ನಾವು ಕೃತಾರ್ಥರಾಗುವಂತೆ ಆತನ ಹೊಸ ಹೊಸ ಯೋಜನೆಗಳನ್ನು ನಮಗೆ ಕೊಡುವಾತನಾಗಿರ್ತಾನೆ. Praise the Lord. You want to see new direction in your ministry? ನಿಮ್ಮ ಸೇವೆಯಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಹೊಸ ಒಂದು ಮಾರ್ಗದರ್ಶನ ನಿಮಗೆ ಬೇಕಾ? You want to see creativity in your ministry? ನಿಮ್ಮ ಸೇವೆಯಲ್ಲಿ ಒಂದು ಸೃಜನಶೀಲತೆ ಅಂದ್ರೆ ಯಾರು ಮಾಡಲಾರದ ಎಂದು ನೀವು ಮಾಡಲಾರದ ಹೊಸ ಹೊಸ ಸಂಗತಿಗಳನ್ನು ನೀವು ಮಾಡುವವರಾಗಿರಬೇಕಾ? Come on, let's declare in Jesus name. ಇದನ್ನು ನಾವು ಅರಿಕೆ ಮಾಡುವವರಾಗಿರಬೇಕು. ನಾನು ಸೃಜನಶೀಲ, ನವೀನ, ಚಾಲಿತ, ಕೇಂದ್ರೀಕೃತ ಮತ್ತು ಅಪಾರವಾಗಿ ಆಶೀರ್ವದಿಸಲ್ಪಟ್ಟವನು. ಏಕೆಂದರೆ ನನ್ನಲ್ಲಿ ದೇವರ ಆತ್ಮನು ವಾಸಿಸುತ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ದೃಢವಾಗಿ ನಂಬೋಣ. ಪ್ರೈಸ್ ಗಾಡ್. ಇದನ್ನು ನಾವು ಬಲವಾಗಿ ನಂಬುವವರಾಗಿರೋಣ. ಓಕೆ, ನೆಕ್ಸ್ಟ್ ಒನ್. ಓಕೆ, when you are worried about your finances, ಹಣಕಾಸಿನ ಬಗ್ಗೆ ಚಿಂತೆಗಳು ನಿಮಗೆ ಉಂಟಾದಾಗ, okay, I believe that a believer of God has only three problems. ನಾನು ಇದನ್ನು ನಂಬುತ್ತೇನೆ. ಅದೇನಂದ್ರೆ, ನಾನು ಈಗ ಆಲೋಚನೆ ಮಾಡ್ತೇನೆ ಸಹ, ಅದೇನಂದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ವ್ಯಕ್ತಿಗಳಿಗೆ 3 ಸಮಸ್ಯೆಗಳು ಅವರಿಗೆ ಇರ್ತವೆ. One is the financial difficulty, ಒಂದು ಆರ್ಥಿಕವಾದ ಸಂಕಷ್ಟ, or any sort of sickness that comes, ಅದಕ್ಕೆ ಏನಾದರೂ ಅನಾರೋಗ್ಯಗಳು ಸಂಭವಿಸಿದಾಗ, or family issues, relationship issues, ಮತ್ತು ಕುಟುಂಬದ ಸಮಸ್ಯೆಗಳು ಅಂದ್ರೆ ಸಂಬಂಧಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳು. Okay, because in all other things it is easy for us to believe God. ಬೇರೆ ಎಲ್ಲಾ ಸಂಗತಿಗಳಲ್ಲಿ ನಾವು ದೇವರನ್ನು ನಂಬುವಂತದ್ದು ನಮಗೆ ಸುಲಭವಾಗಿರ್ತದೆ. But when it comes to health, our faith goes down. ಯಾವಾಗಂದ್ರೆ ನಮ್ಮ ಆರೋಗ್ಯ ವಿಷಯಕ್ಕೆ ಸಮಸ್ಯೆಗಳು ಬರ್ತಾವೋ ಆಗ ನಮ್ಮ ನಂಬಿಕೆ ಸಾಕಾಗುವುದಿಲ್ಲ ಅಂತ ಅನಿಸುತ್ತೆ. When financial difficulty come, we'll tremble. ಆರ್ಥಿಕವಾಗಿ ಸಂಕಷ್ಟಗಳು ಎದುರಾದಾಗ ನಾವು ವಿಚಲಿತರಾಗುತ್ತೇವೆ. And when family issues come, there is no peace at all. ಕುಟುಂಬದಲ್ಲಿ ಸಮಸ್ಯೆಗಳು, ನಮ್ಮ ಸಂಬಂಧಗಳ ಸಮಸ್ಯೆಗಳು ಉಂಟಾಗ್ತಾವ, ನಮಗೆ ಸಮಾಧಾನ ಇರುವುದೇ ಇಲ್ಲ. All other things we overcome because we believe God in those. ಬೇರೆ ಎಲ್ಲಾ ಸಂಗತಿಗಳನ್ನು ನಾವು ಜಯಿಸ್ತೇವೆ, ಯಾಕಂದ್ರೆ ಆ ಸಂಗತಿಗಳಲ್ಲಿ ನಾವು ದೇವರನ್ನು ನಂಬುವವರಾಗಿರ್ತೇವೆ. But in this also you should believe God. ಆದ್ರೆ ಈ ಸಂಗತಿಗಳಲ್ಲಿ ಸಹ ನಾವು ದೇವರನ್ನು ನಂಬಬೇಕು. Praise God. Praise the Lord. Let us declare in Jesus name. ನಾವು ಇದನ್ನು ಯೇಸು ನಾಮದಲ್ಲಿ ನಾವು ಅರಿಕೆ ಮಾಡೋಣ. Money is not and never will be a problem for me in the name of Jesus. ಹಣವು ನನಗೆ ಒಂದು ನನಗೊಂದು ಸಮಸ್ಯೆಯಾಗಿರುವುದಿಲ್ಲ ಮತ್ತು ಎಂದಿಗೂ ಅದು ಸಮಸ್ಯೆ ಆಗುವುದಿಲ್ಲ. ಆಮೆನ್. ಇನ್ನೊಂದ್ಸತಿ ಹೇಳೋಣ. In the name of Jesus, money is not and never will be a problem for me. ಎಲ್ಲರೂ ಯೇಸು ನಾಮದಲ್ಲಿ ಹಣ ನನಗೆ ಎಂದಿಗೂ ಸಮಸ್ಯೆಯಾಗಿ ಇರುವುದಿಲ್ಲ. ಆಮೆನ್. Praise the Lord. My God is abundant provider. ನನ್ನ ದೇವರು ಸಮೃದ್ಧಿಯಾಗಿ ಒದಗಿಸುವವನು. ಆಮೆನ್. My God is an abundant provider. ನನ್ನ ದೇವರು ನನಗೆ ಸಮೃದ್ಧಿಯಾಗಿ ಒದಗಿಸುವವನು. ಆಮೆನ್. Because I am blessed, I will be a blessing. ನಾನು ಆಶೀರ್ವದಿಸಲ್ಪಟ್ಟದರಿಂದ ಅನೇಕರಿಗೆ ಆಶೀರ್ವಾದವಾಗಿರುತ್ತೇನೆ. ಆಮೆನ್. ಆಮೆನ್. Because I am blessed, I will be a blessing for others. ನಾನು ಆಶೀರ್ವದಿಸಲ್ಪಟ್ಟದರಿಂದ ನಾನು ಆಶೀರ್ವಾದವಾಗಿರುತ್ತೇನೆ. ಆಮೆನ್. Hallelujah. I lead the way with irrational generosity. ನಾನು ತರ್ಕ ಇಲ್ಲದ ಉದಾರತೆಯಿಂದ ನಡೆಯುತ್ತೇನೆ. ಆಮೆನ್. Hallelujah. Amen. Generosity is a blessing, right? ನೋಡಿ, ಉದಾರತೆ ಅನ್ನುವಂಥದ್ದು ಆಶೀರ್ವಾದ ಅಲ್ವಾ? Praise God. I lead the way with irrational generosity. ನಾನು ಯಾವ ಅಡ್ಡಿ ಇಲ್ಲದ ಉದಾರತೆಯಿಂದ ನಾನು ನಡೆಯುತ್ತೇನೆ. Amen. Praise the Lord. Okay, in your leadership as a leader or a pastor or a cell group leader or a youth minister or a children minister, house leader, yes, yeah, leader in the house also, yes, in your leadership, if you feel inadequate, ನೋಡಿ, ಯಾವಾಗಾದ್ರೂ ನಾಯಕರಾಗಿ ಸಭಾ ನಾಯಕರಾಗಿರ್ಬೋದು, ಸೆಲ್ ಗ್ರೂಪ್ ನಾಯಕರಾಗಿರ್ಬೋದು, ಅಥವಾ ಯಾವುದೇ ನಾಯಕತ್ವದಲ್ಲಿ, ಇವನ್ ಕುಟುಂಬದಲ್ಲಿ ಸಹ ನೀವು ಯಜಮಾನರಾಗಿ, ತಂದೆಯಾಗಿ, ತಾಯಿಯಾಗಿ, ಏನಾದ್ರೂ ಹಾಗೆ ನಾಯಕತ್ವ ಅನ್ನುವಂಥದ್ದು ಅದು ಸಾಗಿರ್ತೈತೆ. ಹೀಗೆ ನಾವು ನಾಯಕರಾಗಿದ್ದಾಗ ನಮ್ಮ ನಾಯಕತ್ವ ಅಸಮರ್ಥವಾಗಿದೆ, ಯಾವುದು ನಮ್ಮ ನಾಯಕತ್ವ ಪ್ರಕಾರ ನಡೆಯಲ್ಲ ಅಂತ ನಿಮಗೆ ಅನ್ನಿಸಿದಾಗ, okay, let us make declarations in the name of Jesus. ಅಂತ ಭಾವನೆಗಳನ್ನು ಹೋಗಲಾಡಿಸುವುದಕ್ಕಾಗಿ ನಾವು ಈ ಒಂದು ವಾಕ್ಯಗಳನ್ನು ಅರಿಕೆ ಮಾಡಬೇಕು. Come and say it with me. In the name of Jesus, I am called to develop leaders. ಯೇಸು ನಾಮದಲ್ಲಿ ನಾನು ನಾಯಕರನ್ನು ಬೆಳೆಸುತ್ತೇನೆ. ಆಮೆನ್. ಇನ್ನೊಂದ್ಸತಿ ಹೇಳೋಣ. In the name of Jesus, I am called to develop leaders. ಯೇಸು ನಾಮದಲ್ಲಿ ನಾನು ನಾಯಕರನ್ನು ಬೆಳೆಸುತ್ತೇನೆ. Leadership is not something that I do, but it is what I am.
ನಾಯಕತ್ವ ಎನ್ನುವುದು ನಾನು ಏನೋ ಮಾಡುವ ಕೆಲಸವಲ್ಲ, ನಾನೇನೋ ಮಾಡುವ ಕೆಲಸವಲ್ಲ, ಅದು ನನ್ನ ವ್ಯಕ್ತಿತ್ವ, ಅದು ನನ್ನ ವ್ಯಕ್ತಿತ್ವ. ಆಮೆನ್. ಆಗಿದ್ದೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದ್ಸತಿ ಹೇಳೋಣ, ಲೀಡರ್ಶಿಪ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಡೂ, ಬಟ್ ಇಟ್ ಇಸ್ ವಾಟ್ ಐ ಆಮ್. ಇನ್ನೊಂದ್ಸರಿ ಹೇಳೋಣ, ನಾನು ನಾಯಕನಾಗಿರುವುದು ನಾನು ಮಾಡುವ ಕೆಲಸವಲ್ಲ, ಅದು ನನ್ನ ವ್ಯಕ್ತಿತ್ವ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಯು ಆರ್ ಅ ಲೀಡರ್. Hallelujah. ನೀವು ನಾಯಕರಾಗಿದ್ದೀರಿ. Can you turn to neighbor and tell them you are a leader? ನಿಮ್ಮ ಬದಿಯಲ್ಲಿದ್ದವರಿಗೆ ಹೇಳಿರಿ, ನೀವು ನಾಯಕರಾಗಿದ್ದೀರಿ ಎಂಬುದಾಗಿ. Tell them you are called to develop leaders. You are called to develop leaders. ನಾಯಕರನ್ನು ಬೆಳೆಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. Praise God. Hallelujah. All right. In your life, when you face criticism and some sort of sufferings that are weighing you down, ನಿಮ್ಮ ಜೀವನದಲ್ಲಿ ಟೀಕೆಗಳು, ನಿಂದೆಗಳು ನಿಮಗೆ ಉಂಟಾದಾಗ ಮತ್ತು ಕಷ್ಟಗಳು ನಿಮ್ಮನ್ನು ಕುಗ್ಗಿಸಿದಾಗ, okay, when you face some sort of criticism from others, ನಾವು ಇನ್ನೊಬ್ಬರಿಂದ ನಿಂದೆಗಳಿಗೆ, ಟೀಕೆಗಳಿಗೆ ಒಳಗಾದಂತಹ ಸಮಯದಲ್ಲಿ, okay, how do you react? ನೀವು ಹೇಗೆ ಅದಕ್ಕೆ ಪ್ರತಿಕ್ರಿಯಿಸ್ತೀರಾ? How should you take it? That's what I mean. ಆ ನಿಂದೆಗಳು ಉಂಟಾದಾಗ ಆ ಅನುಭವವನ್ನು ಹೇಗೆ ನೀವು ತಕ್ಕೊಳ್ತೀರಾ? Okay, will you get angry? ನೀವು ಕೋಪ ಉಳ್ಳವರಾಗಿರ್ತೀರಾ? Will you be disturbed for many days? ನೀವು ಅನೇಕ ದಿನಗಳವರೆಗೂ ನೀವು ಗೊಂದಲದಲ್ಲಿ ಇರ್ತೀರಾ? Or you will feel, okay, oh, they criticize me, I will not see their face. ಅವರು ನನ್ನ ನಿಂದಿಸ್ತಿದ್ದಾರೆ, ನನ್ನ ಬಗ್ಗೆ ಟೀಕೆಗಳು ಮಾಡ್ತಿದ್ದಾರೆ, ನಾನು ಅವ್ರ ಮುಖ ನೋಡೋದಿಲ್ಲ ಅಂತ ಅಂದುಕೊಳ್ತೀರಾ? Okay, ಅದೆಲ್ಲ ನಾವು ನೋಡೋದಾದ್ರೆ ಇನ್ನೊಮ್ಮೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನಾವು ಮನಸ್ಸಿಗೆ ತಗೊಳ್ಳುವಂತದ್ದಾದ್ರೆ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ. Okay, but how do you take it? ಆದ್ರೆ ಅದನ್ನ ನೀವು ಹೇಗೆ ತಗೊಳ್ತೀರಾ? That day I was telling to pastor here only. ಆ ಕಾಮೆಂಟ್ಸ್ ನೆಲ್ಲ ನಾನು ಪಾಸ್ಟರ್ಗೆ ತೋರಿಸ್ತಾ ಇದ್ದೆ. Okay, he told me one word. ಆತನೊಂದು ಮಾತನ್ನು ಹೇಳಿದ್ರು. So that only I wrote here. Let's make that declaration, okay? ಹಾಗಾಗಿ ನಾನು ಈ ವಾಕ್ಯಗಳನ್ನು ನಾನು ಅರಿಕೆ ಮಾಡ್ತೇನೆ. We rejoice in our suffering. ನನ್ನ ಕಷ್ಟದಲ್ಲಿ ನಾನು ಆನಂದಿಸುತ್ತೇನೆ. Because it is a blessing. ಯಾಕಂದ್ರೆ ಅದು ನನಗೆ ಆಶೀರ್ವಾದ. Hallelujah. Hallelujah. Come on, say it with me. I rejoice in my suffering because it is a blessing. ನನ್ನ ಕಷ್ಟದಲ್ಲಿ ನಾನು ಆನಂದಿಸುತ್ತೇನೆ. ಯಾಕಂದರೆ ಅದು ನನಗೆ ಆಶೀರ್ವಾದ. Because Christ suffered for me. ಯಾಕಂದರೆ ಕ್ರಿಸ್ತನು ನನಗೋಸ್ಕರ ಕಷ್ಟ ನಿಂದೆಗಳಲ್ಲಿ ಹೋಗಿದ್ದಾನೆ. ಇನ್ನೊಂದ್ಸರಿ ಹೇಳೋಣ, ನಾನು ಕಷ್ಟಗಳಲ್ಲಿ ನಿಂದೆಗಳಲ್ಲಿ ಆನಂದಿಸುತ್ತೇನೆ. ಯಾಕಂದರೆ ಅವುಗಳು ನನಗೆ ಆಶೀರ್ವಾದ. ಯಾಕಂದರೆ ಕ್ರಿಸ್ತನು ನನಗೋಸ್ಕರ ನಿಂದೆಗಳಲ್ಲಿ ಕಷ್ಟಗಳಲ್ಲಿ ಹೋಗಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಲಾಸ್ಟ್ ಡೆಕ್ಲರೇಷನ್, ಕಡೆ ಒಂದು ಅರಿಕೆ. When you doubt whether your work or your ministry is really impactful or not. ನಿಮ್ಮ ಜೀವನದಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ನಿಮ್ಮ ಸ್ವಂತ ಸೇವೆ ಕೆಲಸ ಎಲ್ಲಿ ಸಹ ನಿಮ್ಮ ಪ್ರಭಾವದ ಬಗ್ಗೆ ಅಥವಾ ನಿಮ್ಮ ಒಂದು ಸಾಮರ್ಥ್ಯತೆ ಬಗ್ಗೆ ನಿಮಗೆ ಕುಗ್ಗುವಿಕೆ ಉಂಟಾದಾಗ, okay, let us believe this according to the word of God and we declare this. ದೇವರ ವಾಕ್ಯ ಪ್ರಕಾರ ನೀವು ನಂಬುವವರಾಗಿ ಅದಕ್ಕೆ ವಿರೋಧವಾಗಿ ನೀವು ಹೀಗೆ ಅರಿಕೆಗಳನ್ನು, ಘೋಷಣೆಗಳನ್ನು ಮಾಡಬೇಕು. Let's pray. Let's declare in Jesus name I bring my best and some more than best. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನನ್ನ ಅತ್ಯುತ್ತಮವಾದದ್ದನ್ನು ಅದಕ್ಕಿಂತ ಹೆಚ್ಚಿನದನ್ನು ನನ್ನ ಒಳಗಿಂದ ನೀಡುತ್ತೇನೆ. ಇನ್ನೊಂದ್ಸರಿ ಹೇಳೋಣ, ನಾನು ನನ್ನ ಅತ್ಯುತ್ತಮವಾದದ್ದನ್ನು ಅದಕ್ಕಿಂತ ಹೆಚ್ಚಿನದನ್ನು ನನ್ನ ಒಳಗಿಂದ ನಾನು ನೀಡುತ್ತೇನೆ. ಯಾಕಂದರೆ ನಾನು ಯೇಸುವನ್ನು ಸೇವಿಸುತ್ತೇನೆ. Amen. Praise the Lord. Amen. The world is a better place because I serve Jesus. ನೀವು ಯೇಸುವನ್ನು ಸೇವಿಸ್ತಾ ಇರುವುದರಿಂದ ಈ ಭೂಮಿ, ಈ ಲೋಕ ಉತ್ತಮವಾಗಿ ಬದಲಾಗ್ತಾ ಇದೆ. Because you are the salt and you are the light. ಯಾಕಂದ್ರೆ ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ, ಈ ಲೋಕಕ್ಕೆ ಬೆಳಕಾಗಿದ್ದೀರಿ. Because you are serving Jesus. ಯಾಕಂದ್ರೆ ನೀವು ಯೇಸುವನ್ನು ಸೇವಿಸ್ತಾ ಇದ್ದೀರಿ. There is light in this world. ಈ ಲೋಕದಲ್ಲಿ ನೀವು ಯೇಸುವನ್ನು ಸೇವಿಸ್ತಾ ಇರುವುದರಿಂದ ಆ ಬೆಳಕು ಈ ಲೋಕದಲ್ಲಿ ಪ್ರಕಾಶಿಸ್ತಾ ಇದೆ. There is a blessing in this world. ಈ ಲೋಕದಲ್ಲಿ ದೇವರ ಆಶೀರ್ವಾದಗಳು ಉಂಟಾಗ್ತಿದ್ದಾವೆ. Your prayers are powerful. That's why India has freedom. ನಿಮ್ಮ ಪ್ರಾರ್ಥನೆಗಳು ಬಲವಾಗಿದ್ದಾವೆ, ಆದ್ರಿಂದ ಭಾರತ ದೇಶದಲ್ಲಿ ಸ್ವತಂತ್ರವಿದೆ. Praise the Lord. Shall we make this declaration? ಇದನ್ನು ನಾವು ಅರಿಕೆ ಮಾಡೋಣ. ನಾನು ಯೇಸುವನ್ನು ಸೇವಿಸುತ್ತಿರುವುದರಿಂದ ಈ ಲೋಕವು ಉತ್ತಮವಾಗಿದೆ. ಆಮೆನ್. ಇನ್ನೊಂದ್ಸತಿ ಅಲ್ಲವಾ, ನಾನು ಯೇಸುವನ್ನು ಸೇವಿಸುತ್ತಿರುವುದರಿಂದ ಈ ಲೋಕವು ಉತ್ತಮವಾಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಓಕೆ, ರೋಮನ್ಸ್ 5:3-5. ನಾವು ಒಂದು ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಕ್ಕೆ ಹೋಗೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 5ನೇ ವಚನಗಳ ತನಕ. ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕಂದರೆ
ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. Amen. Praise the Lord. Praise May the the Lord bless us all and let the Lord and His word change our thinking and henceforth transform our lives and henceforth transform the society as well in Jesus' name. Amen. ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರು ತನ್ನ ವಾಕ್ಯವನ್ನು ನಾವು ಧ್ಯಾನಿಸುವುದರಿಂದ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿ ನಮ್ಮ ಜೀವಿತವನ್ನು ಆಶೀರ್ವದಿಸಲಿ. ತದ್ಮೂಲಕವಾಗಿ ಈ ಲೋಕವನ್ನು ಆತನು ಬದಲಾಯಿಸಿ ಆಶೀರ್ವದಿಸಲಿ. ಆಮೆನ್.